ಪ್ರಾರ್ಥನೆಗೆ ಒಲಿದು ಕೊಟ್ಟ ವ್ರತದ ಉಪದೇಶ ಈ ಭೀಮೇಶ್ವರ ಜ್ಯೋತಿ ವ್ರತ. ಈ ವ್ರತವನ್ನು ಅವಳು ದೀಪದಲ್ಲಿ ಆಚರಣೆ ಮಾಡುತ್ತಾಳೆ. ದೀಪವನ್ನು ಮುಟ್ಟಿ ಆವಾಹಿತನಾಗು, ಇಲ್ಲೇ ಸ್ಥಾಪಿತನಾಗು, ಪ್ರಸನ್ನನಾಗು, ನನ್ನ ಕಡೆಗೆ ತಿರುಗಿ ನೋಡುವವನಾಗು, ನೋಡು ನಗುವವನಾಗು, ನಕ್ಕು ನನ್ನನ್ನು ಅನುಗ್ರಹಿಸುವವನಾಗು. ಅಂತಹ ನೀನು ತುಂಡಾಗದ ಅಕ್ಷತೆಯ ಕಾಳಿನಿಂದ ಬದುಕನ್ನ ತುಂಡಾಗದಂತೆ ನನಗೆ ರಕ್ಷಣೆ ಕೊಡು ಅಂತ ಈ ಅಕ್ಷತೆಯ ಕಾಳನ್ನ ಸಮರ್ಪಿಸುವಂಥದ್ದು. ಹಾಗೆ ತಿಳಿದು ಮಾಡಿದರೆ ಅದರಿಂದ ನಾವು ಪ್ರತಿಕ್ರಿಯೆಯನ್ನು ಪಡೆಯುವುದು ಸುಲಭ. ಸುಮ್ಮನೆ ಕಾಳು ಎಸಿತಾ ಇರೋದು, ಹೂ ಎಸಿತಾ ಇರೋದು, ಅದು ಏನಾಗ್ತಾ ಇದೆ ಅಂತ ಹೇಳೋರಿಗೆ ಗೊತ್ತಿಲ್ಲ, ಮಾಡೋರಿಗೆ ಗೊತ್ತಿಲ್ಲ, ನೋಡೋರಿಗಂತೂ ಇಂಟ್ರೆಸ್ಟೇ ಇರಲ್ಲ, ಅವ್ರು ಇನ್ಯಾವುದೋ ಪ್ರಪಂಚದಲ್ಲಿ ಇರ್ತಾರೆ ಅಂತ ಆದರೆ ಅದು ಫಲಕಾರಿಯಾಗುವುದು ಕಷ್ಟ. ಇದನ್ನು ನಾವು ಪ್ರಾಮಾಣಿಕವಾಗಿ ಪೂಜೆ ಹೊತ್ತಿಗೆ ಜಪಿಸಿದರೆ, ಕಿರಿಕಿರಿ ಮಾಡಲಿಕ್ಕೆ ಬಂದಿದ್ರೆ ಅವರು ಅಲ್ಲಿಂದ ಹೊರಟೋಗ್ತಾರೆ. ಈ ವ್ರತದ ವಿಶೇಷ ಕೊಡುವಂಥದ್ದು ಯಾವತ್ತು ಕೂಡ ನಮಗೆ ನಾವು ಯಾವುದನ್ನು ಇಷ್ಟಪಡ್ತೇವೋ, ಇಟ್ಕೊಳ್ಬೇಕು ಅಂತ ಅಂದ್ಕೊಳ್ತೀವೋ, ಬಳಸಲಿಕ್ಕೆ ಆಗುತ್ತೋ ಅಂಥದ್ದನ್ನು ನಾವು ಇನ್ನೊಬ್ರಿಗೆ ಕೊಡಬೇಕು ಅಂತ ಹೇಳೋದು. ಹಾಗಾಗೋದು ತೆಂಗಿನಕಾಯಿ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು. ಆ ಬಟ್ಟೆ ಸುತ್ತುತ್ತಾನೇ ಇರುತ್ತೆ. ಇವರಿಗಾಯಿತು, ಅಲ್ಲ ಹೋಯ್ತು, ಇನ್ನೊಬ್ರು ಅವ್ರು ವಾಪಸ್ ಇಲ್ಲಿಗೆ ಕೊಟ್ಟರು, ಇಲ್ಲಿಗಾಯಿತು, ಮತ್ತೊಂದು ಕಡೆ ಎಷ್ಟು ಕಡೆಗೆ ಅದು ಸುತ್ತತ್ತೆ. ಎಷ್ಟು ದೇವತೆಗಳನ್ನು ಒಂದೊಂದೇ ಸತ್ತೆಯಲ್ಲಿ, ಒಂದೊಂದೇ ಮಂಡಲದಲ್ಲಿ ಹಾಕಿಡ್ಲಿಕ್ಕಾಗತ್ತೆ. ಪದಾರ್ಥಗಳು ಸ್ವಚ್ಛ ಇದ್ದಾಗ ಮಾತ್ರ ದೇವತೆಗಳಲ್ಲಿ ಬಂದು ನೆಲೆಸ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಹೃತ್ಪೂರ್ವಕವಾದ ವಂದನೆಗಳು. ನಮ್ಮ ಜೀವನದುದ್ದಕ್ಕೂ ವರ್ಷಪೂರ್ತಿ ಅನೇಕ ಥರದ ವ್ರತಾಚರಣೆಗಳನ್ನು ಹೇಳ್ತಾನೇ ಇರ್ತಾರೆ. ಅದರ ಉದ್ದೇಶ ನಾವು ಜೀವಂತಿಕೆಯಿಂದ ಇರಬೇಕು, ಪ್ರಕೃತಿಯ ಜೊತೆಗೆ ಬೆರೆತಿರಬೇಕು, ಸಮಾಜದ ಜೊತೆಗೆ ಹೊಂದಿಕೊಂಡಿರಬೇಕು, ಕೌಟುಂಬಿಕವಾಗಿ ತುಂಬಿಕೊಂಡಿರಬೇಕು, ಮಾನಸಿಕವಾಗಿ ಪ್ರಫುಲ್ಲವಾಗಿರಬೇಕು, ಜೈವಿಕವಾಗಿ ಜೀವಂತವಾಗಿರಬೇಕು, ದೈಹಿಕವಾಗಿ ಸಶಕ್ತರಾಗಿರಬೇಕು. ಹೀಗೆ ಎಲ್ಲ ಉದ್ದೇಶಗಳು ಅದಕ್ಕಿದೆ. ಹಾಗೆಯೇ ಈ ಆಷಾಢ ಕೃಷ್ಣ ಅಮಾ ತಿಥಿಯ ಹೊತ್ತಿಗೆ ನಡೆಸುವಂತಹ ಒಂದು ವ್ರತ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ. ಈ ವ್ರತದ ಹಿನ್ನೆಲೆಯಲ್ಲಿ ಒಂದು ಪುಟ್ಟದಾದ ಕಥೆ, ಅದರ ಸಾರಾಂಶವನ್ನು ಹೇಳಿ ಮತ್ತೆ ಕಥೆಯನ್ನು ನೋಡೋಣ. ಒಬ್ಬ ಹಣದಾಸೆಗೆ ತನ್ನ ಮಗಳನ್ನೇ ಯಾವನೋ ಒಬ್ಬ ರಾಜನಿಗೆ ಕೊಟ್ಟು ಆ ಮದುವೆ ಆಗೋ ಹೊತ್ತಿಗೆ ಅವನು ತೀರಿಕೊಳ್ತಾನೆ. ಆದರೆ ಚಿತೆಯ ಮೇಲೆ ಇರಿಸಿದಂತಹ ಹೊತ್ತಿಗೆ ಜೋರಾಗಿ ಮಳೆ ಬಂದು ಊರಿನವರೆಲ್ಲರೂ, ರಾಜನ ಪರಿವಾರದವರೆಲ್ಲರೂ ಚೆಲ್ಲಾಪಿಲ್ಲಿಯಾಗಿ ಹೋಗ್ತಾರೆ. ಆದರೆ ಇವಳು ಮಾತ್ರ ಅಲ್ಲೇ ಉಳಿದು ಅನನ್ಯವಾಗಿ ಬೇರೆ ಬೇರೆ ಹಿಂದಿನ ಉದಾಹರಣೆಗಳನ್ನು ಹೇಳಿ, ಅದು ಸಾವಿತ್ರಿಯ ಉದಾಹರಣೆ, ಮಾರ್ಕಂಡೇಯನ ಉದಾಹರಣೆ, ಇನ್ನಿತರ ಅನೇಕ ಕಥೆಗಳನ್ನು ನೆನಪಿಸಿ, ನಾನೇನು ತಪ್ಪು ಮಾಡಿದ್ದೇನೆ ಅಂತ, ಹೀಗೆ ನನ್ನನ್ನು ವಿಧವೆಯನ್ನಾಗಿಸಿದ್ದಿ ಅಂತ ಹಠ ಮಾಡ್ತಾಳೆ. ಆಗ ಒಲಿದು ಬಂದ ಮೃತ್ಯುಂಜಯ ಆಕೆಗೆ ಈ ವ್ರತವನ್ನು ಉಪದೇಶ ಮಾಡುತ್ತಾನೆ. ಈ ವ್ರತವನ್ನು ಉಪದೇಶ ಮಾಡಿದರ ಪ್ರಧಾನ ಸ್ವರೂಪ ಏನೆಂದರೆ, ಜ್ಯೋತಿಯಲ್ಲಿ ಭೀಮ ಅಂದರೆ ಗಟ್ಟಿಮುಟ್ಟಾದ ಅಥವಾ ಭಯವನ್ನು ಹೊಂದಲಿಕ್ಕೆ ಅವಕಾಶವಿಲ್ಲದ ರೀತಿಯಲ್ಲಿ ಇರುವಂತಹ ಒಬ್ಬ ಗಂಡನನ್ನು ಪಡೆಯುವುದಕ್ಕೆ ನೀನು ಆ ಮೃತನಾದ ಜೀವಿಯನ್ನು ಮರಳಿ ಪಡೆಯುವುದಕ್ಕೆ ಬೇಕಿರುವಂತಹ ರೀತಿಯ, ಅಷ್ಟೇ ಅಲ್ಲ, ಎಲ್ಲ ಒಂದು ರೀತಿ ಕಳ್ಕೊಂಡಿರ್ತಾಳೆ. ಮನೆಯಲ್ಲೂ ಏನೂ ಇರಲ್ಲ, ತಾನು ಬಂದ ಮನೆಯಿಂದ. ಯಾವ ಮನೆಗೆ ಬಂದಿದ್ದಾಳೋ ಅಲ್ಲೂ ಕೂಡ ಎಲ್ಲೋ ಕೊಚ್ಚಿ ಹೋಗಿರುತ್ತೆ. ಇಂಥ ಸ್ಥಿತಿಯಲ್ಲಿ ಒಬ್ಬ ರಾಜಕುಮಾರನ ಬದುಕು ಹುಟ್ಟಿ ಬಂದರೆ ಸಾಕಾಗುವುದಿಲ್ಲ, ಸಮಸ್ತ ಐಶ್ವರ್ಯದಿಂದ ಕೂಡಿರಬೇಕು ಅನ್ನುವ ದೃಷ್ಟಿಯಿಂದ ಆಕೆ ಮಾಡಿದ ಪ್ರಾರ್ಥನೆಗೆ ಒಲಿದು ಕೊಟ್ಟ ವ್ರತದ ಉಪದೇಶ ಈ ಭೀಮೇಶ್ವರ ಜ್ಯೋತಿ ವ್ರತ. ಈ ವ್ರತವನ್ನು ಅವಳು ದೀಪದಲ್ಲಿ ಆಚರಣೆ ಮಾಡುತ್ತಾಳೆ. ಒಂದು ತುದಿ ಎಲೆಯಲ್ಲಿ ಅಕ್ಕಿಯ ರಾಶಿಯನ್ನು ಹಾಕಿ ದೀಪದ ಕಂಬವೊಂದನ್ನಿಟ್ಟು 5 ದಿಕ್ಕುಗಳಿಗೆ ತಿರಿಗಳನ್ನು ಹಾಕಿ, ಅಂದರೆ ಸಾಮಾನ್ಯವಾಗಿ 4 ಬತ್ತಿಗಳನ್ನು ಇಟ್ಟ 5, ಯಾಕೆಂದರೆ ಪಂಚರೂಪನಾದ ಪರಮಾತ್ಮ ಮತ್ತು ಪಂಚರೂಪನಾದ ರುದ್ರದೇವನ ಚಿಂತನೆಯನ್ನು ಇಲ್ಲಿ ಮಾಡಲಿಕ್ಕಿರುವಂಥದ್ದು. ಮಹೇಶ ಮಹಿತೋಸಿ ತತ್ಪುರುಷ ಪೂರುಷಾಗ್ರ್ಯೋ ಭವಾನ್ ಅಘೋರ ರಿಪುಘೋರತೆ ನವಮವಾಮ ದೇವಾಂಜಲಿ ನಮಃ ಸಪದಿ ಜಾತತೆ ತ್ವಮಿತಿ ಪಂಚರೂಪೋಂಚಿತ ಪ್ರಪಂಚೇ ಚ ಪಂಚವೃನ್ ಮಮ ಮನಸ್ತಮಸ್ತಾಡಯ ಅನ್ನುವ ನಾರಾಯಣ ಪಂಡಿತರು ಸ್ತುತಿಸಿದ ಹಾಗೆ ಈ ಶ್ಲೋಕದಲ್ಲಿ ಹೇಳಿದ ಪಂಚರೂಪಿಯಾದ ಭಗವಂತನ ಉಪಾಸನೆಯ ವಿಶೇಷತೆಯ ಜೊತೆಗೆ 5 ರೂಪಗಳಿಂದ ಜಗತ್ತನ್ನು, ಪ್ರಪಂಚವನ್ನು ನಿರ್ಮಾಣ ಮಾಡಿದಂತಹ ಅಘೋರ, ಈಶಾನ, ತತ್ಪುರುಷ, ಸದ್ಯೋಜಾತ, ವಾಮದೇವ ಅನ್ನುವ ರೂಪಗಳನ್ನು ಆ ದೀಪದಲ್ಲಿ ಬೆಳಗಿ ಅವನ ಪೂಜೆಯನ್ನು ಮಾಡುವುದನ್ನು ಉಪದೇಶ ಮಾಡ್ತಾನೆ. ಆ ಪೂಜೆಗೆ ಅನುಗುಣವಾಗಿ
ಆಕೆ ಭಕ್ತಿಯಿಂದ, ಸ್ವಾರಸ್ಯ ಏನು ಅಂದರೆ ಅಲ್ಲಿ ಕಾಡಿನಲ್ಲಿ ಎಲ್ಲಿ ಇದೆಲ್ಲ ಸಿಗಬೇಕು, ಆದರೂ ಅವಳು ನಿಷ್ಠೆಯಿಂದ ಮಾಡಿದ್ಲಂತೆ. ಮಾಡಿದಾಗ ಸಮಸ್ತ ಸಂಪತ್ತಿನ ಜೊತೆಗೆ ಬದುಕಿದ ರಾಜಕುಮಾರನನ್ನು ಆಕೆ ಮರಳಿ ಪಡೀತಾಳೆ. ಇದು ಒಟ್ಟು ಆ ಕಥೆಯ ಸ್ವಾರಸ್ಯ. ಆದರೆ ಆ ಹೊತ್ತಿಗೆ ಉಪದೇಶ ಮಾಡಿದ ಭಾಗ ಏನು ಅನ್ನೋದನ್ನು ಸ್ಕಂದ ಪುರಾಣದ ಈ ಮಾತುಗಳಲ್ಲಿ ನಾವು ನೋಡುವುದಾದರೆ, ಆರಂಭದಲ್ಲಿ ಎಲ್ಲ ವಿಘ್ನಗಳನ್ನು ಪರಿಹರಿಸುವ ವಿಘ್ನೇಶನಾದಂತಹ ಗಣಪತಿಯಲ್ಲಿ ಸೇರಿಕೊಂಡ ಶುಕ್ಲ ಅಂಬರಧರನಾದಂತಹ ಭಗವಂತನನ್ನು ಚಿಂತಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ವಿಶ್ವಂಭರ ಅಂತ ರೂಪ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಎಲ್ಲ ವಿಘ್ನಗಳ ಉಪಶಾಂತಿಗಾಗಿ ವಿಷ್ಣುವನ್ನು ಚಿಂತಿಸಬೇಕು ಅಂತ. ಎಲ್ಲಿ ಇದ್ದಾನೆ ಅಂದರೆ ಅವನು ಗಣಪತಿಯೊಳಗೆ ಸೇರಿದ ವಿಶ್ವಂಭರನಾಗಿ ಇದ್ದಾನೆ. ಆ ನಂತರ ದೀಪವನ್ನು ಬೆಳಗಿ, ಸಾಧ್ಯವಾದರೆ ತುಪ್ಪದ ದೀಪ, ಇಲ್ಲ ನಮಗೆ ಪರಿಸ್ಥಿತಿ ಅಷ್ಟು ಖುಷಿಯಲ್ಲಿಲ್ಲ, ವ್ಯವಸ್ಥೆಯಲ್ಲಿಲ್ಲ ಅಂದರೆ ಆಗ ಎಳ್ಳಿನ ದೀಪ, ಅದೂ ಇಲ್ಲದೆ ಹೋದರೆ ತೆಂಗಿನೆಣ್ಣೆಯ ದೀಪ, ಅದು ಕೊನೆಯ ಅವಕಾಶ. ಇದು ಬಿಟ್ಟು ಉಳಿದಂತೆ ಇನ್ನು ಯಾವುದ್ಯಾವುದೋ ಪ್ರಾಣಿಯ ಕೊಬ್ಬೋ ಅಥವಾ ಇನ್ಯಾವ ಪದಾರ್ಥದ ಹೆಸರೇ ಗೊತ್ತಿಲ್ಲದ ಸ್ಥಿತಿಯಲ್ಲಿ ನಾವು ಮಾಡುವುದಕ್ಕಿಂತ ಮಾಡದೇ ಇರುವುದು ಉತ್ತಮ. ಯಾಕೆಂದರೆ ಮಾಡಿದಾಗ ಆದಷ್ಟು ಅದನ್ನು ಶುದ್ಧತೆಯನ್ನು ಕಾಪಾಡಿಕೊಂಡು ಮಾಡಬೇಕಾದದ್ದು ಕರ್ತವ್ಯ. ದೀಪಸ್ತ್ವಂ ಬ್ರಹ್ಮರೂಪೋಸಿ ಜ್ಯೋತಿಷಾಂ ಪ್ರಭರುವ್ಯಯ ಸೌಭಾಗ್ಯಂ ದೇಹಿಂ ಪುತ್ರಾಂಶ್ಚ ಸರ್ವಕಾಮಾಂಶ್ಚ ದೇಹಿಮೇ. ಆ ಪ್ರಾರ್ಥನೆ ಎಷ್ಟು ಚಂದ ಇದೆ ಅಂದರೆ, ಓ ದೀಪವೇ, ನೀನು ಬ್ರಹ್ಮರೂಪನಾಗಿದ್ದಿ. ಎಲ್ಲ ಜಗತ್ತಿನಲ್ಲಿ ಬೆಳಕಿನ ರಾಶಿ ಏನೇನಿದೆಯೋ ಆ ಎಲ್ಲ ರಾಶಿಗಳಿಗೆ ನೀನೇ ದೀಪದ ಮೂಲ ಸ್ವರೂಪ. ಜ್ಯೋತಿಷಾಂ ಪ್ರಭು, ಜ್ಯೋತಿಷಾಂ ರವಿರಂಶುಮಾನ್ ಅಂತ ಒಂದು ಮಾತು ನಾವು ಗೀತೆಯಲ್ಲಿ ನೋಡ್ತೇವೆ. ಅಂತಹ ಶಶಿ ರವಿಗಳನ್ನೂ ಕೂಡ, ನಕ್ಷತ್ರಾದಿಗಳನ್ನೂ ಕೂಡ ಯಾರು ಬೆಳಗುತ್ತಾನೋ ಅವನು ಜ್ಯೋತಿಷಾಂ ಪ್ರಭು. ಅಂತಹ ಪ್ರಭು ಈ ದೀಪದಲ್ಲಿ ನೆಲೆಸಬೇಕು. ಸೌಭಾಗ್ಯಂ ದೇಹಿ, ನನಗೆ ಸೌಭಾಗ್ಯ ಕೊಡು, ಅಂದರೆ ಮುತ್ತೈದೆಯ ಭಾಗ್ಯವನ್ನು ಕೊಡು. ದೇಹಿ ಪುತ್ರಾಂಶ್ಚ, ಒಳ್ಳೆಯ ಸಂತತಿಯನ್ನು ನೀಡು. ಸರ್ವಕಾಮಾಂಶ್ಚ ದೇಹಿಮೆ, ಒಬ್ಬ ರಾಜನಾಗಿ ನಿರ್ವಹಿಸಬೇಕಾದ ವ್ಯವಸ್ಥೆಗೆ ಏನೇನು ಬೇಕು, ಒಬ್ಬ ರಾಜನಾಗಿದ್ದಾಗ ಅಥವಾ ಒಬ್ಬ ವ್ಯಾಪಾರಿ ಆದಾಗ ಅವನ ಬದುಕಿನ ಅಗತ್ಯಗಳನ್ನು ಕೇಳ್ತಾನೆ. ಇಲ್ಲ ಒಬ್ಬ ಋತ್ವಿಜನಾದರೆ ಅವನಿಗೆ ಸಂಬಂಧಪಟ್ಟಂತೆ ಹಸು, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಯಜ್ಞ, ಯಾಗ, ಕಟ್ಟಿಗೆ, ಇಟ್ಟಿಗೆ ಇತ್ಯಾದಿಗಳು, ಅವನ ಸಾತ್ವಿಕವಾದ ಜೀವನಕ್ಕೆ ಬೇಕಿರುವಂತಹ ಅಧ್ಯಯನ ಅನುಕೂಲವಾದಂತಹ ವಾತಾವರಣ, ಗುರುಗಳು, ವ್ಯವಸ್ಥೆ, ಶಿಷ್ಯರು, ಇದನ್ನೆಲ್ಲ ಪಡೆಯುವಂಥದ್ದು ಅವನಿಗೆ ಸಿಗುವಂತಹ ಲಾಭ. ಹೀಗೆ ಹೇಳಿ ಘಂಟಾನಾದವನ್ನು ಮಾಡ್ತಾ, ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರ್ವಂ ತತ್ರ ದೇವತಾಹ್ವಾನ ಲಾಂಛನಂ. ಅಷ್ಟೇ ಅಲ್ಲ, ಇದು ದೇವತೆಗಳನ್ನು ಬರಮಾಡಿಕೊಳ್ಳುವುದಲ್ಲದೆ ಉತ್ತಿಷ್ಠಂತು ಪಿಶಾಚಾದ್ಯಾಹ ಏತೇ ಭೂಮಿ ಸುಭಾರಕಾಹ ತೇಷಾಮಪ್ಯವಿರೋಧೇನ ದೇವಕರ್ಮ ಸಮಾರಭೆ. ಹೀಗೆ ಭೂತೋಚ್ಚಾಟನೆಯನ್ನು ಮಾಡುವುದು ಕೂಡ ಈ ಗಂಟೆಯ ಕೆಲಸವೇ ಆಗಿದೆ ಅಂತ ಈ ಪುರಾಣ ಹೇಳುತ್ತೆ. ತುಂಬ ಸುಂದರವಾದ ಮಾತು. ಪಿಶಾಚಾದ್ಯಾಹ ಭೂಮಿ ಸುಭಾರಕಾಹ ಯೇ ತೇ ಉತ್ತಿಷ್ಠಂತು, ಇಲ್ಲಿಂದ ಹೊರಟು ಹೋಗಲಿ, ಅವರಿಗಿಲ್ಲಿ ಕೂಡ್ಲಿಕ್ಕಾಗಬಾರ್ದು. ಇದನ್ನು ಪ್ರಾಮಾಣಿಕವಾಗಿ ಪೂಜೆ ಹೊತ್ತಿಗೆ ಜಪಿಸಿದರೆ, ಪೂಜೆಗೆ ತೊಂದರೆ ಮಾಡಲಿಕ್ಕೋ ಅಥವಾ ಅಧ್ಯಯನಕ್ಕೆ ತೊಂದರೆ ಮಾಡಲಿಕ್ಕೋ ಅಥವಾ ಯಜ್ಞ ಯಾಗಾದಿಗಳಿಗೆ ಕಿರಿಕಿರಿ ಮಾಡಲಿಕ್ಕೋ ಬಂದಿದ್ದರೆ ಅವರು ಅಲ್ಲಿಂದ ಹೊರಟೋಗ್ತಾರೆ, ಅವರಿಗೆ ಅಲ್ಲಿ ಕೂಡ್ಲಿಕ್ಕಾಗಲ್ಲ. ತೇಷಾಂ ಅಪಿ ಅವಿರೋಧೇನ, ಅವರಿಂದ ಯಾವುದೇ ತೊಂದರೆ ಬರದಂತೆ ಈ ದೇವಕರ್ಮವು ಚೆನ್ನಾಗಿ ನಡೆಯಲಿ. ಮುಂದೆ ಸಂಕಲ್ಪವನ್ನು ಮಾಡಿ ಕಾಲದ ಎಲ್ಲ ಘಟ್ಟಗಳನ್ನು ನೆನಪಿಸಿ ದೇಶದ ಸ್ಥಳಗಳನ್ನು ವಿಭಾಗಿಸಿ ಏನು ನಮಗೆ ಸಂಕಲ್ಪದಲ್ಲಿ ಹೇಳುತ್ತಾರೆ ಅದನ್ನೆಲ್ಲ ಹೇಳಿಕೊಂಡು ಆ ಸಂವತ್ಸರವನ್ನು ಉಲ್ಲೇಖಿಸಿ ದಕ್ಷಿಣಾಯನದ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮ ಅನ್ನುವ ತಿಥಿಯಲ್ಲಿ ಮಾಡುವಂತಹ ವಿಶಿಷ್ಟವಾದಂತಹ ಪ್ರಕ್ರಿಯೆಗೆ ಉಮಾಮಹೇಶ್ವರನಲ್ಲಿ ನೆಲೆಸಿದಂತಹ ಜಯಾಪತಿ ಸಂಕರ್ಷಣನನ್ನು ಚಿಂತಿಸಿ ಸಂಕಲ್ಪವನ್ನು ಮಾಡುವಾಗ ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ ದೀರ್ಘ ಸೌಮಂಗಲ್ಯಾದಿ ಅಭಿವೃದ್ಧ್ಯರ್ಥಂ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಶುಭತಿಥೌ ಉಮಾಮಹೇಶ್ವರಾಂತರ್ಗತ ಜಯಾಪತಿ ಸಂಕರ್ಷಣಸ್ಯ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಖ್ಯಂ ಕರ್ಮ ಕರಿಷ್ಯೇ ಅಂತ ಹೇಳಿ ಶುದ್ಧವಾದ ನೀರನ್ನು ಒಂದು ಚೆನ್ನಾಗಿ ತೊಳೆದ ತಂಬಿಗೆಯಲ್ಲಿ ತುಂಬಿಟ್ಟು ಅದಕ್ಕೆ ಗಂಧ ಅಕ್ಷತ ಪುಷ್ಪಗಳನ್ನೆಲ್ಲ ಹಾಕಿ ತುಂಬಿಟ್ಟು ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಾ
ಕುಕ್ಷೌತು ಸಾಗರಾ ಸರ್ವೇ ಸಪ್ತದ್ವೀಪ ಸುಂದರ ಋಗ್ವೇದೋಥ ಯಜುರ್ವೇದ ಸಾಮವೇದ ಹ್ಯತರ್ವಣ ಅಂಗೈಶ್ಚ ಸಹಿತಾ ಸರ್ವೇ ಕಲಶಾಂ ಸಮಾಶ್ರಿತಾ ಆಯಾಂತು ದೇವಪೂಜಾರ್ಥಂ ದುರಿತಕ್ಷೇಕಾರಕಾ. ಗಂಗಾದಿ ಸಕಲ ತೀರ್ಥಾಭಿಮಾನಿ ದೇವತೆಗಳನ್ನು ಸ್ಮರಿಸಿ ಕಲಶವನ್ನು ಪ್ರಾರ್ಥಿಸಬೇಕು. ಅವಳನ್ನು ಗಂಗಾದಿ ದೇವಿಯನ್ನು ಪ್ರಾರ್ಥಿಸುವಂಥದ್ದು ನಾವು ತಿಳಿದ ಗಂಗೆ ಚೇಮನೆ ಕೃಷ್ಣೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಂಕುರು ಅನ್ನುವ ಪ್ರಾರ್ಥನೆ. ಹೀಗೆ ಎಲ್ಲ ಆಪೋ ದೇವತೆಗಳು ಈ ಕಲಶದಲ್ಲಿ ತುಂಬಿಕೊಂಡು ನಮ್ಮ ಪೂಜೆಗೆ ಬೇಕಿರುವಂತಹ ಎಲ್ಲ ಶುದ್ಧೋದಕಗಳಾಗಿ ಸ್ನಾನದ ಉಪಚಾರದ ನೀರಾಗಿ ಸಹಕಾರ ಮಾಡಲಿ ಅಂತ ಪ್ರಾರ್ಥಿಸಿ ಗಣಪತಿಯನ್ನು ಪ್ರಾರ್ಥನೆ ಮಾಡುವುದು. ಗಣಪತಿಯನ್ನು ಪ್ರಾರ್ಥನೆ ಮಾಡುವಾಗ ಸುಮುಖಾದಿ 12 ನಾಮಗಳು ಸುಮುಖಾಯ ನಮಃ ಅಂತ ವಿವಿಧ ಪರಿಮಳ ಪತ್ರಗಳನ್ನು ಸಮರ್ಪಿಸಿ ಒಂದು ಧೂಪವನ್ನು ದೀಪವನ್ನು ತೋರಿಸಿ ಎದುರುಗಡೆ ಇಟ್ಟಿರುವ ಭಗವಂತನಿಗೆ ನಿವೇದಿತವಾದಂತಹ ಹಣ್ಣು ಅಥವಾ ಇನ್ನೇನು ಪದಾರ್ಥ ಬೆಲ್ಲವೋ ಅಥವಾ ಅರಳು ಇತ್ಯಾದಿಗಳನ್ನಿಟ್ಟು ನೈವೇದ್ಯವನ್ನು ಸಮರ್ಪಿಸಿ ಗಣಾಧಿಪತಿಯಾಗಿ ಎಲ್ಲ ಕಷ್ಟಗಳನ್ನು ಕಳೆದು ವಕ್ರತುಂಡ ಮಹಾಕಾಯ ಬಾಲ್ಯಸೂರ್ಯ ಸಮಪ್ರಭ ಅವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅನ್ನುವ ನಮಸ್ಕಾರವನ್ನು ಮಾಡಿ ವಿಶ್ವಂಭರ ಸುಪ್ರೀತನಾಗಲಿ ಅಂತ ಪ್ರಾರ್ಥಿಸಿ, ಓ ಗಣಾಧಿಪತಿಯೇ ಈ ಕಾರ್ಯವನ್ನು ಸುಚರಿತಗೊಳಿಸು, ಚೆನ್ನಾಗಿ ಇದನ್ನು ವ್ಯವಸ್ಥಿತವಾಗಿ ನಡೆಸು ಅಂತ ಕೇಳಿಕೊಳ್ಳುವುದು. ಇದಾದ ನಂತರ ಅಮಾಭೀಮೇಶ್ವರನನ್ನು ಆ ಕಲಶದಲ್ಲಿ ಅಥವಾ ದೀಪದಲ್ಲಿ ಪ್ರತಿಷ್ಠೆ ಮಾಡುವಂಥದ್ದು. ಎರಡೂ ಥರ ಪೂಜೆ ಮಾಡುವ ಕ್ರಮ ಇದೆ. ಕಲಶದಲ್ಲಿಯೇ ಇಟ್ಟು ಪೂಜೆ ಮಾಡುವುದಿದೆ. ದೀಪದಲ್ಲಿ ಅನ್ನೋದು ಜ್ಯೋತಿರ್ಭೀಮ ಅದರಿಂದಾಗಿ ವಿಶೇಷವಾಗಿ ಜ್ಯೋತಿಯಲ್ಲಿ ಆವಾಹನೆ ಮಾಡುವಂಥದ್ದು ಪ್ರಧಾನ. ಆಗ ಪ್ರಾಣಶಕ್ತಿಯನ್ನು ತಂದು ಆ ಹೃದಯದಲ್ಲಿ ನೆಲೆಸಿದಂತಹ ಭಗವಂತನ ರೂಪವನ್ನು, ನನ್ನ ಮನಸ್ಸಿನ ಅಭಿಮಾನಿ ದೇವತೆಯಾಗಿ ನೆಲೆಸಿದಂತಹ ಭೀಮೇಶ್ವರನನ್ನು ನಾನು ಈ ಪೀಠದಲ್ಲಿ ಕೂಡಿಸಿ ಕಲಶದಲ್ಲಿ ನೆಲೆಸಿದಂತಹ ದೇವತೆಗಳು ಜೊತೆಗೆ, ಯಾಕೆಂದರೆ ಕಲಶ ಪ್ರತಿಷ್ಠಾಪನೆ ಮಾಡುವಾಗಲೂ ನಾವೆಲ್ಲ ದೇವತೆಗಳನ್ನು ಸ್ಮರಿಸಿದ್ದೇವೆ, ಅದರಲ್ಲೇ ಪೂಜೆ ಮಾಡುವಾಗ ಅಲ್ಲೇ ಭಗವಂತನನ್ನು ಆವಾಹನೆ ಮಾಡುವಂಥದ್ದು. ಮೈಯ ಪ್ರತಿಯೊಂದು ಇಂದ್ರಿಯಗಳಿಗೂ ಸಂಬಂಧಪಟ್ಟಂತೆ ಇರುವಂತಹ ಎಲ್ಲ ಶಕ್ತಿ ದೇವತೆಗಳು ಕೂಡ ಆ ಕಲಶದಲ್ಲಿ ಅಥವಾ ದೀಪದಲ್ಲಿ ನೆಲೆಸುವಂತೆ ಪ್ರಾರ್ಥಿಸುವಂಥದ್ದು. ಅದಕ್ಕಾಗಿ ಪ್ರಾರ್ಥನೆ ಮಾಡುವಾಗ ರಕ್ಷಾಂಬೋಧಿಸ್ತಪೋತೋಲ್ಲಸತ್ ಅರುಣ ಸರೋಜಾದಿ ರೂಢಾಕರಾಭೈ ಪಾಶಂ ಕೋದಂಡಮಿಕ್ಷೋದ್ಭವ ಮಣಿಗಣಮಪ್ಯಂಕುಶಂ ಪಾಂಚಬಾಣಾನ್ ಬಿಭ್ರಾಣ ಸೃಕೃಪಾಲಂ ತ್ರಿನಯನ ವಿಲಸದ್ ಪೀನ ವಕ್ಷೋರುಹಾಡ್ಯ ದೇವಿ ಬಾಲಾರ್ಕವರ್ಣಾ ಭವತು ಸುಖಕರಿ ಪ್ರಾಣಶಕ್ತಿ ಪರಾನ್ನಃ. ಈ ಪ್ರಾಣಶಕ್ತಿ ಪರಮಾತ್ಮನ ಮಾಯಾರೂಪಳಾಗಿ ಇಲ್ಲಿ ನೆಲೆಸುವವಳು. ಅಮಾಭೀಮೇಶ್ವರ ಜೀವ ಮಮ ಜೀವ ಇಹ ತಿಷ್ಠಂತು ಸ್ವಾಹ ಅಂತ ಪ್ರಾರ್ಥಿಸಿ ದೀಪಸ್ತಂಭದಲ್ಲಿ ದೇವರನ್ನು ಇಲ್ಲಿ ಬಂದು ನೆಲೆಸು ಅಂತ, ಸ್ವಾಮಿನ್ ಸರ್ವಜಗನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ವಂ ಪ್ರೀತಿಭಾವೇನ ದೀಪೇಸ್ಮಿನ್ ಸನ್ನಿಧಿಂ ಕುರು. ಇದನ್ನು ಶ್ರದ್ಧೆಯಿಂದ ಹೇಳಿ ದೀಪವನ್ನು ಮುಟ್ಟಿ, ಆವಾಹಿತನಾಗು, ಇಲ್ಲೇ ಸ್ಥಾಪಿತನಾಗು, ಪ್ರಸನ್ನನಾಗು, ನನ್ನ ಕಡೆಗೆ ತಿರುಗಿ ನೋಡುವವನಾಗು, ನೋಡು ನಗುವವನಾಗು, ನಕ್ಕು ನನ್ನನ್ನು ಅನುಗ್ರಹಿಸುವವನಾಗು ಅಂತ ಹೀಗೆ ಪ್ರಸೀದ ಪ್ರಸೀದ ಅಂತ ಪ್ರಾರ್ಥಿಸುವಂಥದ್ದು. ಸರ್ವಾಭೀಷ್ಟ ಫಲಪ್ರದೋ ಭವ, ಎಲ್ಲ ಅಭೀಷ್ಟಗಳನ್ನು ನೆರವೇರಿಸುವವನಾಗು ಅಂತ ಕೇಳಿ, ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತ ಪ್ರಾಣ ಪ್ರತಿಷ್ಠಾಪನೆಯ ಹೊತ್ತನ್ನು ಸುಮುಹೂರ್ತವನ್ನಾಗಿಸುವಂಥ ದೇವರ ಹತ್ರ ಪ್ರಾರ್ಥನೆ ಮಾಡುವುದು. ಆಮೇಲೆ ಆ ದೀಪದ ಸುತ್ತ ಈ ದಿಕ್ಕುಗಳನ್ನು ಕಾಯುವಂತಹ ದ್ವಾರದ ದೇವತೆಗಳು ಇರ್ತಾರೆ, ಅವರನ್ನು ಪ್ರಾರ್ಥಿಸುವಂಥದ್ದು. ಧಾತ್ರೇ ನಮಃ ವಿಧಾತ್ರೇ ನಮಃ ಚಂಡಾಯ ನಮಃ ಪ್ರಚಂಡಾಯ ನಮಃ, ಆಮೇಲೆ ಶಂಖನಿಧಯೇ ನಮಃ ಪದ್ಮನಿಧಯೇ ನಮಃ ಗಂಗಾಯೇ ನಮಃ ಯಮುನಾಯೇ ನಮಃ ಅಂತ 8 ದಿಕ್ಕುಗಳಿಗೆ ಸಂಬಂಧಪಟ್ಟಂತೆ ಪ್ರಾರ್ಥನೆಯನ್ನು ಮಾಡಿ, ಪೀಠದ ದೇವತೆಗಳಾಗಿ ಅನೇಕ ಸ್ಥಾನದ ಶಕ್ತಿಗಳಿದ್ದಾವೆ, ಅವರೆಲ್ಲರನ್ನೂ ಪ್ರಾರ್ಥಿಸುವಂಥದ್ದು. ಆಧಾರ ಶಕ್ತಿಯೇ ನಮಃ ಅನಂತಾಯ ನಮಃ ಕೂರ್ಮಾಯ ನಮಃ ವರಾಹಾಯ ನಮಃ ಸ್ವರ್ಣವೇದಿಕಾಯೇ ನಮಃ ರತ್ನಮಂಟಪಾಯ ನಮಃ ಸಿಂಹಾಸನಾಯ ನಮಃ ತನ್ಮಧ್ಯೆ ಭೀಮೇಶ್ವರಾಂತರ್ಗತ ಜಯಾಪತಿ ಸಂಕರ್ಷಣಾಯ ನಮಃ ಅಂತ ಪ್ರಾರ್ಥಿಸಿ ಧ್ಯಾನವನ್ನು ಮಾಡುವಂಥದ್ದು. ಅಲ್ಲಿ ಕೇಳುವಂಥದ್ದು, ಗಿರೀಂದ್ರವಾಸ ಗೌರೀಶ ಪುರನಾಶ ಸತಾಂವಶ ಫಣೀಂದ್ರಭೂಷ ನಿರ್ದೋಷ ಮಮತೋಷ ಕರೋಭವ ಅಂತ ಧ್ಯಾನವನ್ನು ಸಮರ್ಪಣೆ ಮಾಡುವುದು. ತತ್ವವನ್ನು ಸರಿಯಾಗಿ ಮನಸ್ಸಿನಲ್ಲಿ ಧಾರಣೆ ಮಾಡಿ, ಅದು ಈ ದೀಪದ ರೂಪದಲ್ಲೂ ನೆಲೆಸಿ ನನಗೆ ಅನುಗ್ರಹಿಸುವುದಕ್ಕೋಸ್ಕರ ಪ್ರತಿಷ್ಠೆಗೊಂಡಿದೆ ಅಂತ ಭಾವಿಸುವುದು. ಹಾಗೆ ತಿಳಿದು ಮಾಡಿದರೆ ಅದರಿಂದ ನಾವು ಪ್ರತಿಕ್ರಿಯೆಯನ್ನು ಪಡೆಯುವುದು ಸುಲಭ. ಸುಮ್ಮನೆ
ಕಾಳು ಎಸಿತಾ ಇರೋದು, ಹೂ ಎಸಿತಾ ಇರೋದು, ಅದು ಏನಾಗ್ತಾ ಇದೆ ಅಂತ ಹೇಳೋರಿಗೆ ಗೊತ್ತಿಲ್ಲ, ಮಾಡೋರಿಗೆ ಗೊತ್ತಿಲ್ಲ, ನೋಡೋರಿಗಂತೂ ಇಂಟ್ರೆಸ್ಟೇ ಇರಲ್ಲ. ಅವ್ರು ಇನ್ಯಾವುದೋ ಪ್ರಪಂಚದಲ್ಲಿ ಇರ್ತಾರೆ ಅಂತ ಆದರೆ ಅದು ಫಲಕಾರಿಯಾಗುವುದು ಕಷ್ಟ. ಹಾಗಾಗಿ ಕೈಲಾಸ ಶಿಖರೇ ರಮ್ಯೆ ಪಾರ್ವತ್ಯಾ ಸಹಿತ ಪ್ರಭೋ ಆಗಚ್ಚ ದೇವದೇವೇಶ ಮದ್ಭಕ್ತ್ಯಾ ಚಂದ್ರಶೇಖರ ಅಂತ, ಓ ಭೀಮೇಶ್ವರನೇ, ನಿನ್ನನ್ನು ಆವಾಹಿಸ್ತಾ ಇದ್ದೇನೆ, ಬಾ. ಸುರಾಸುರ ಶಿರೋರತ್ನ ಪ್ರದೀಪಿತ ಪದಾಂಬುಜ ಭೀಮೇಶ ದೇವ ಮದ್ದತ್ತಂ ಆಸನಂ ಪ್ರತಿಗೃಹ್ಯತಾಂ. ಓ ಭೀಮೇಶ್ವರನೇ, ಸಿಂಹಾಸನವನ್ನು ಕೊಟ್ಟಿದ್ದೇನೆ, ಸ್ವೀಕರಿಸು. ಗಂಗಾಧರ ನಮಸ್ತೆಸ್ತು ತ್ರಿಲೋಚನ ವೃಷಧ್ವಜ ಮೌಕ್ತಿಕಾಸನ ಸಂಸ್ಥಾಯ ಭೀಮೇಶಾಯ ನಮೋ ನಮಃ. ಓ ಭೀಮೇಶನೇ, ನಿನಗೆ ಪಾದಗಳಿಗೆ ನೀರು ಹಾಕ್ತಾ ಇದ್ದೇನೆ, ಸ್ವೀಕರಿಸು. ಅರ್ಘ್ಯಂ ಗೃಹಾಣ ಭಗವನ್ ಭಕ್ತ್ಯಾ ದತ್ತಂ ಮಹೇಶ್ವರ ಪ್ರಯಚ್ಛ ಮೇ ಮನಸ್ತುಷ್ಟಿಂ ಭಕ್ತಾನಾಮಿಷ್ಟದಾಯಕ. ಓ ಭೀಮೇಶ್ವರನೇ, ಕೈಗೆ ಅರ್ಘ್ಯವನ್ನು ನೀಡ್ತಾ ಇದ್ದೇನೆ, ಸ್ವೀಕರಿಸು. ಮುನಿಭಿರ್ನಾರದ ಪ್ರಖ್ಯೈ ನಿತ್ಯಮಾಖ್ಯಾತ ವೈಭವ ಭೀಮೇಶ್ವರ ಹೇ ಭಗವನ್ ಗೃಹಾಣಾಚಮನಂ ವಿಭೋ. ಓ ಭೀಮೇಶ್ವರನೇ, ಕೈಗೆ ಆಚಮನವನ್ನು ನೀಡುತ್ತಾ ಇದ್ದೇನೆ, ಸ್ವೀಕಾರ ಮಾಡು. ಭೀಮೇಶ ದೇವ ಭಗವನ್ ಸರ್ವಲೋಕ ಮಹೇಶ್ವರ ಮಧುಪರ್ಕಂ ಪ್ರದಾಸ್ಯಾಮಿ ಗೃಹಾಣತ್ವಂ ಶುಭಪ್ರದ. ಸ್ಥಾಣುರೂಪನಾದ ಓ ಭೀಮೇಶ್ವರನೇ, ನಿನಗೆ ಮಧುಪರ್ಕವನ್ನು ಸಮರ್ಪಿಸ್ತಾ ಇದ್ದೇನೆ. ಸ್ನಾನಂ ಪಂಚಾಮೃತಂ ದೇವ ಜಲೈ ಶುದ್ಧೋದಕೈರಪಿ ಗೃಹಾಣ ಗೌರಿ ರಮಣ ತದ್ಭಕ್ತೇನ ಮಯಾರ್ಪಿತಂ. ನಿನ್ನ ಭಕ್ತನಾದ ತ್ವದ್ಭಕ್ತೇನ ಮಯಾ ಅರ್ಪಿತಂ ಗೌರೀರಮಣ ಸ್ನಾನಂ ಪಂಚಾಮೃತಾಧಿಕಂ ಸ್ವೀಕುರು ಅಂತ ಪಂಚಾಮೃತ ಸ್ನಾನವನ್ನು ಕೂಡ ಬಿಡಿಸಿ ಬಿಡಿಸಿಯೂ ಮಾಡಬಹುದು, ಜೊತೆಗೂಡಿ ಇಟ್ಟದ್ದಾದರೂ ಕೂಡ ನಡೆಸಬಹುದು. ವಿಶೇಷವಾಗಿ ಬಿಡಿಸಿ ಮಾಡುವಾಗ ಅದರ ಹೊತ್ತು ನಮಗೆ ಹೆಚ್ಚು ಭಗವಂತನ ಜೊತೆಗೆ ಕಳೆಯುವುದಕ್ಕೆ ಸಾಧ್ಯವಾಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಹೇಳ್ತಾರೆ. ಪ್ರತ್ಯೇಕವಾಗಿ ಮಾಡುವುದಲ್ಲದೆ ಹೋದರೂ ಜೊತೆಗೂಡಿಸಿ ಮಾಡಿದರೂ ಕೂಡ ಎಲ್ಲವನ್ನು ಸ್ಮರಣೆ ಮಾಡಿ, ಅಂದರೆ ಪಂಚ ಅಮೃತದ ಸ್ಥಾನಗಳಲ್ಲಿರುವಂತಹ ಭಗವಂತನ ಬೇರೆ ಬೇರೆ ವಿಶೇಷ ಶಕ್ತಿಗಳನ್ನು ಆ ಕಲಶದಲ್ಲಿ ಅಥವಾ ಆ ದೀಪದಲ್ಲಿ ಸ್ಮರಿಸಿ, ಅಕಸ್ಮಾತ್ ನಾವು ಪಂಚಾಮೃತ ಅಭಿಷೇಕ ಮಾಡುವುದಕ್ಕೆ ಪ್ರತ್ಯೇಕವಾಗಿ ಒಂದು ಪ್ರತೀಕ ಏನಾದರೂ ಇದ್ದರೆ ಅದಕ್ಕೂ ಮಾಡ್ಬೋದು. ಇಲ್ಲಾಂದರೆ ಹೂವಿನಲ್ಲಿ ಸ್ಪರ್ಶ ಮಾಡಿ ದೀಪಕ್ಕೋ ಅಥವಾ ಕಲಶಕ್ಕೋ ಮುಟ್ಟಿಸಿದರೆ ಅಭಿಷೇಕ ಸಮರ್ಪಣೆ ಆಯಿತು ಅಂತ ಲೆಕ್ಕ. ಇಷ್ಟಾದ ಮೇಲೆ ಭಗವಂತನನ್ನು ಮತ್ತೆ ಸ್ಮರಣೆ ಮಾಡಿ ಶುದ್ಧೋದಕದಿಂದ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ಇಂಥ ತೀರ್ಥವನ್ನು, ಅಂದರೆ ಶುದ್ಧವಾದ ನೀರನ್ನು ಹೂವಿನಲ್ಲಿ ಮುಟ್ಟಿಸಿ ಪ್ರೋಕ್ಷಣೆ ಮಾಡುವಂಥದ್ದು ಒಟ್ಟು ಆ ಸ್ನಾನದ ಪರಿಪೂರ್ಣತೆಗೆ ಒಂದು ಸ್ಥಾನವನ್ನು ಕಲ್ಪಿಸಿದ ಹಾಗಾಯಿತು. ಓ ಗಂಗಾಧರನೇ, ಶುದ್ಧೋದಕವನ್ನು ಸಮರ್ಪಿಸ್ತಾ ಇದ್ದೇನೆ. ವಸ್ತ್ರಯುಗ್ಮಂ ಸದಾ ಶುಭ್ರಂ ಮನೋಹರಮಿದಂ ಶುಭಂ ದದಾಮಿ ದೇವದೇವೇಶ ಭಕ್ತೇದಂ ಪ್ರತಿಗೃಹ್ಯತಾಂ. ಓ ದಿಕ್ಕುಗಳನ್ನೇ ವಾಸವಾಗಿಟ್ಟುಕೊಂಡಂತಹ ಭಗವಂತನ ವಿಶೇಷವಾದ ಸನ್ನಿಧಾನ ಪಾತ್ರನೇ, ನಿನಗೆ ಶುದ್ಧವಾದ ಬಟ್ಟೆಯನ್ನು 2 ಜೊತೆಯನ್ನು ಕೊಡ್ತಾ ಇದ್ದೇನೆ. ಸ್ವರ್ಣಯಜ್ಞೋಪವೀತಂಚ ಕಾಂಚನಂ ಚೋತ್ತರೀಯಕಂ ರುದ್ರಾಕ್ಷಮಾಲಯಾಯುಕ್ತಂ ದದಾಮಿ ಸ್ವೀಕುರು ಪ್ರಭೋ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತಿರ್ಯತ್ ಸಹಜಂ ಪುರಸ್ತಾದಾಯುಷ್ಯಮಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ಅಂತ ಈ ಮಂತ್ರವನ್ನು ಹೇಳಿ, ನಾಗಭೂಷಣನೇ, ನಿನಗೆ ಉಪವೀತವನ್ನು ಸಮರ್ಪಿಸ್ತಾ ಇದ್ದೇನೆ ಅಂತ ಹೇಳಿ ಒಂದು ಹೂವನ್ನು ಗಂಧದಲ್ಲಿ ಮುಟ್ಟಿಸಿ ಅದನ್ನು ದೇವರಿಗೆ ಅರ್ಪಿಸಿ ಗಂಧ ಸಮರ್ಪಣೆ ಮಾಡುವಂಥದ್ದು. ಸಮಸ್ತ ಗಂಧದ್ರವ್ಯಾಣ ದೇವತ್ವಂ ವಿಸನ್ಮಭೂ ಭಕ್ತ್ಯಾ ಸಮರ್ಪಿತಂ ಪ್ರೀತ್ಯಾ ಮಯಾ ಗಂಧಾನಿ ಗೃಹ್ಯತಾಂ. ಎಲ್ಲ ದೇವತೆಗಳಿಗೆ ನೀನೇ ಹುಟ್ಟಿಗೆ ಕಾರಣನಾದವನು, ಅಂದರೆ ಇಂದ್ರಾದಿ ಸಮಸ್ತ ದೇವತೆಗಳಿಗೆ ಗುರು ನೀನೇ, ಇಂದ್ರಾದಿ ಸಮಸ್ತ ದೇವತೆಗಳಿಗೆ ತಂದೆಯೂ ನೀನೇ. ಅಂತಹ ಅವರೆಲ್ಲರನ್ನೂ ಕೂಡ ನಿನ್ನ ವಿಶೇಷವಾದ ಆಶ್ರಯದಲ್ಲಿ ಬೆಳೆಸಿ ನಿಲ್ಲಿಸುವವನು. ಹಾಗಾಗಿ ನಿನಗೆ ಗಂಧವನ್ನು ಸಮರ್ಪಿಸ್ತಾ ಇದ್ದೇನೆ. ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ ಅಂತ ವೈರಾಗ್ಯವನ್ನೇ ಪರಮ ಆಭರಣವನ್ನಾಗಿ ತೊಟ್ಟಂತಹ ನಿನಗೆ ಗಂಧವನ್ನು ಕೊಡ್ತಾ ಇದ್ದೇನೆ. ಅಕ್ಷತೋಸಿ ಪ್ರಭಾವೇನ ಭಕ್ತಾನಾಮಕ್ಷತಂ ಪದಂ ದದಾಸಿ ನಾಥ ಮದ್ಭಕ್ತೈ ಅಕ್ಷತೈ ಪ್ರಿಯತಾಂ ಶಿವ. ಓ ಶಿವನೇ, ನೀನು ಕೊನೆಯಿಲ್ಲದ ಸುಖವನ್ನು ಕೊಡುವ ಭಗವಂತನ ದಾರಿಯನ್ನು ತೋರಿಸುವವ, ಆ ಪದದ ಕಡೆಗೆ ನೀನು ಮುಟ್ಟಿಸುವವ. ಅಂತಹ ನೀನು ತುಂಡಾಗದ ಅಕ್ಷತೆಯ ಕಾಳಿನಿಂದ ಬದುಕನ್ನು ತುಂಡಾಗದಂತೆ ನನಗೆ ರಕ್ಷಣೆ ಕೊಡು ಅಂತ ಈ ಅಕ್ಷತೆಯ ಕಾಳನ್ನು ಸಮರ್ಪಿಸುವಂಥದ್ದು. ಆಮೇಲೆ ಸೇವಂತಿಕಾವಕೊಳ ಚಂಪಕ ಪಾಟಿಲಾಬ್ಜ ಪುನ್ನಾಗಜಾಜಿ ಕರವೀರ ರಸಾಲ ಪುಷ್ಪೈ ಬಿಲ್ವ ಪ್ರವಾಳ ತುಳಸೀದಳ ಮಲ್ಲಿಕಾಭಿ ತ್ವಾಂ ಪೂಜಯಾಮಿ ಜಗದೀಶ ಮಹೇಶ ಶಂಭೋ. ತುಂಬ ಸುಂದರವಾದ ಭಗವಂತನ ನಾಮಗಳನ್ನು ಚಿಂತಿಸ್ತಾ ಅನೇಕ ಬಗೆಯ ಹೂಗಳಿಂದ, ಓ ಸೋಮನೇ, ಉಮೆಯಿಂದ ಕೂಡಿದವನೇ,
ಹರಿಗೆ ನಿವೇದಿತವಾದಂತಹ ಈ ಪುಷ್ಪಗಳನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಪುಷ್ಪವನ್ನು ಹಾಕುವಂಥದ್ದು. ಆನಂತರ ಆ ದೀಪದಲ್ಲೇ ಭಗವಂತನ ರೂಪವನ್ನು ಕಲ್ಪಿಸ್ತಾ ಶಿವಾಯ ನಮಃ ಪಾದೌ ಪೂಜಯಾಮಿ, ವಾಮದೇವಾಯ ನಮಃ ಜಂಘೆ ಪೂಜಯಾಮಿ, ಮಹೇಶ್ವರಾಯ ನಮಃ ಊರು ಪೂಜಯಾಮಿ, ಪಿನಾಕಿನೇ ನಮಃ ನಾಭಿಂ ಪೂಜಯಾಮಿ, ಹರಾಯ ನಮಃ ಹೃದಯಂ ಪೂಜಯಾಮಿ, ನೀಲಕಂಠಾಯ ನಮಃ ಕಂಠಂ ಪೂಜಯಾಮಿ, ಭವಾಯ ನಮಃ ಗುಲ್ಫೌ ಪೂಜಯಾಮಿ, ವಿರೂಪಾಕ್ಷಾಯ ನಮಃ ಜಾನುನಿ ಪೂಜಯಾಮಿ, ಶಂಭವೇ ನಮಃ ಕಟಿಂ ಪೂಜಯಾಮಿ, ಸರ್ವಜ್ಞಾಯ ನಮಃ ಕುಕ್ಷಿಂ ಪೂಜಯಾಮಿ, ಶೂಲಪಾಣಯೇ ನಮಃ ಬಾಹೂನ್ ಪೂಜಯಾಮಿ, ತ್ರಿಪುರಘ್ನಾಯ ನಮಃ ಮುಖಂ ಪೂಜಯಾಮಿ, ತ್ರಿಲೋಚನಾಯ ನಮಃ ನೇತ್ರಾಣಿ ಪೂಜಯಾಮಿ, ಲಲಾಟಾಕ್ಷಾಯ ನಮಃ ಲಲಾಟಂ ಪೂಜಯಾಮಿ, ಸುರೇಶ್ವರಾಯ ನಮಃ ಸರ್ವಾಂಗಾನಿ ಪೂಜಯಾಮಿ, ಶ್ರುತಿಸ್ತುತಾಯ ನಮಃ ಕರ್ಣೋ ಪೂಜಯಾಮಿ, ಚಂದ್ರಮೌಳೇ ನಮಃ ಶಿರಃ ಪೂಜಯಾಮಿ. ಇದು ಭಗವಂತನ ಆಕೃತಿಯನ್ನು ಚಿಂತಿಸಿ ಆನಂತರ ನಮ್ಮ ಮನೆಯ ತೋಟದಿಂದ ಹೊತ್ತು ತಂದ ಹೂಗಳನ್ನು ಮೊದಲೇ ಬುಟ್ಟಿಯಲ್ಲಿ ಸಂಗ್ರಹಿಸಿದ್ದನ್ನು ಮಹಾದೇವಾಯ ನಮಃ ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ, ಮಲ್ಲಿಗೆ ಕೆಲವೊಮ್ಮೆ ಸಿಕ್ಕಿದರೆ ಚಂದ, ಕ್ಷೇಮಂಕರಾಯ ನಮಃ ಸೇವಂತಿಕಾ ಪುಷ್ಪಂ ಸಮರ್ಪಯಾಮಿ, ಸೇವಂತಿಕೆಯನ್ನು ಕೊಡಬಹುದು, ಕುಮಾರ ಗುರವೇ ನಮಃ ಕುರಂಟಿ ಪುಷ್ಪಂ ಸಮರ್ಪಯಾಮಿ, ಹೆಸರೇ ಗೊತ್ತಿಲ್ಲ ನಮಗೆ, ದ್ರವ್ಯಪ್ರದಾಯ ನಮಃ ದ್ರೋಣ ಪುಷ್ಪಂ ಸಮರ್ಪಯಾಮಿ, ಭವಾಯ ನಮಃ ಮಾಲತಿ ಪುಷ್ಪಂ ಸಮರ್ಪಯಾಮಿ, ಕರುಣಾನಿಧಯೇ ನಮಃ ಕಮಲ ಪುಷ್ಪಂ ಸಮರ್ಪಯಾಮಿ, ಕಮಲ ಪುಷ್ಪ ಗೊತ್ತು, ಗಿರಿಜಾಪತಯೇ ನಮಃ ಗಿರಿಕರ್ಣಿಕಾ ಪುಷ್ಪಂ ಸಮರ್ಪಯಾಮಿ, ಗಿರಿಮಲ್ಲಿಗೆ ಅಂತ ಬೆಟ್ಟದಲ್ಲಿ ಬೆಳೆಯುವಂಥದ್ದೊಂದಿರುತ್ತೆ, ಬಹಳ ಚಿಕ್ಕ ಆಕೃತಿಯದ್ದು, ಕರಿಚರ್ಮಧರಾಯ ನಮಃ ಕರವೀರ ಪುಷ್ಪಂ ಸಮರ್ಪಯಾಮಿ, ಇದು ಸಿಗುತ್ತೆ. ಹೀಗೆ ಪುಷ್ಪವನ್ನು ಸಮರ್ಪಿಸಿ ನಾಮದಿಂದ ಅವನನ್ನು ಸ್ಮರಣೆ ಮಾಡುವುದು ಭೀಮೇಶ್ವರನ ಅಂತರ್ಯಾಮಿಯಾಗಿ ನಿಂತ ಜಯಾಪತಿ. ಓ ಸಂಕರ್ಷಣನೇ, ನಾಮಗಳಿಂದ ನಿನ್ನನ್ನು ಪೂಜಿಸ್ತೇನೆ. ಶಶಿಶೇಖರಾಯ ನಮಃ, ಶಿಪಿವಿಷ್ಟಾಯ ನಮಃ, ಕರುಣಾಸಾಗರಾಯ ನಮಃ, ಶೂಲಪಾಣಯೇ ನಮಃ, ಶ್ರೀಕಂಠಾಯ ನಮಃ, ತ್ರಿಪುರಘ್ನಾಯ ನಮಃ, ಕಪರ್ದಿನೇ ನಮಃ, ಭಕ್ತವತ್ಸಲಾಯ ನಮಃ, ಸದಾಶಿವಾಯ ನಮಃ, ಖಟ್ವಾಂಗಿನೇ ನಮಃ, ವೇದವೇದ್ಯಾಯ ನಮಃ ಅಂತ ಈ ನಾಮಗಳಿಂದ ಬಿಲ್ವಪತ್ರ ಇದ್ದರೆ, ಯಾಕೆಂದರೆ ಇದು 11 ರೂಪಗಳನ್ನು ಚಿಂತಿಸುವಂತಹ ಒಂದು ವಿಶಿಷ್ಟವಾದ ನಾಮಪೂಜೆ. ಯಾಕೆಂದರೆ ರುದ್ರದೇವನಿಗೆ 11 ರೂಪ ಇದೆ, 8 ರೂಪ ಇದೆ, 5 ರೂಪ ಇದೆ, 3 ರೂಪ ಇದೆ, 1 ರೂಪವೂ ಇದೆ. ಎಲ್ಲವೂ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಜಗತ್ತಿನ ನಿಯಮನೆಗೋಸ್ಕರ ಬಂದಂತಹ ರೂಪಗಳು ಅನ್ನೋದನ್ನು ನಾವು ಬೇರೆ ಬೇರೆ ಪ್ರಸಂಗಗಳಲ್ಲಿ ಶಾಸ್ತ್ರಗಳಲ್ಲಿ ಬಂದದ್ದನ್ನು ನೋಡ್ತೇವೆ. ಆಮೇಲೆ ಈ ಪೂಜೆಯನ್ನು ಮಾಡಿ ಅದರ ದೀಕ್ಷೆಯನ್ನು ತೊಡುವ ಸಂದರ್ಭದಲ್ಲಿ ಒಂದು ದೂರಬಂಧನ ಅಂತಿದೆ. ಹಾಗಾಗಿ ಭವಾಯ ನಮಃ ಪ್ರಥಮ ಗ್ರಂಥಿಂ ಪೂಜಯಾಮಿ, ಶಿವಾಯ ನಮಃ ದ್ವಿತೀಯ ಗ್ರಂಥಿಂ ಪೂಜಯಾಮಿ, ರುದ್ರಾಯ ನಮಃ ತೃತೀಯ ಗ್ರಂಥಿಂ ಪೂಜಯಾಮಿ, ಪಶುಪತಯೇ ನಮಃ ಚತುರ್ಥ ಗ್ರಂಥಿಂ ಪೂಜಯಾಮಿ, ಉಗ್ರಾಯ ನಮಃ ಪಂಚಮ ಗ್ರಂಥಿಂ ಪೂಜಯಾಮಿ, ಮಹತೇ ನಮಃ ಷಷ್ಠ ಗ್ರಂಥಿಂ ಪೂಜಯಾಮಿ, ಭೀಮಾಯ ನಮಃ ಸಪ್ತಮ ಗ್ರಂಥಿಂ ಪೂಜಯಾಮಿ, ಈಶ್ವರಾಯ ನಮಃ ಅಷ್ಟಮ ಗ್ರಂಥಿಂ ಪೂಜಯಾಮಿ, ಉಮಾಮಹೇಶ್ವರಾಯ ನಮಃ ನವಮ ಗ್ರಂಥಿಂ ಪೂಜಯಾಮಿ, ಗಂಧಪ್ರಿಯಾಯ ನಮಃ ದಶಮ ಗ್ರಂಥಿಂ ಪೂಜಯಾಮಿ. ಹೀಗೆ ಆ ಹಗ್ಗವನ್ನು ಸಿದ್ಧಪಡಿಸಿ ಅದರಲ್ಲಿರುವಂತಹ ದಾರಗಳನ್ನೆಲ್ಲ ಭಗವಂತನ ಈ ರೂಪಗಳಿಂದ ಚೆನ್ನಾಗಿ ಅಭಿಮಂತ್ರಿಸಿ ಪತ್ರವನ್ನು ಸಮರ್ಪಣೆ ಮಾಡುವಂಥದ್ದು. ಭಗವಂತನ 5 ರೂಪ, ಮಹಾರುದ್ರದೇವನ 5 ರೂಪ. ಭವಾಯ ನಮಃ ಬಿಲ್ವಪತ್ರಂ ಪೂಜಯಾಮಿ, ತ್ರಿಲೋಕೇಶಾಯ ನಮಃ ಭೃಂಗರಾಜಪತ್ರಂ ಸಮರ್ಪಯಾಮಿ, ಅಕ್ಷಯಾಯ ನಮಃ ಅಶ್ವತ್ಥಪತ್ರಂ ಸಮರ್ಪಯಾಮಿ, ಶಿವಾಯ ನಮಃ ತುಳಸೀಪತ್ರಂ ಸಮರ್ಪಯಾಮಿ, ಮುನಿಸೇವಿತಾಯ ನಮಃ ಮಾಚೀಪತ್ರಂ ಸಮರ್ಪಯಾಮಿ. ಪತ್ರಪೂಜವನ್ನು ಮುಗಿಸಿ ಮುಂದೆ ಆತನಿಗೆ ಅತ್ಯಂತ ಮೆಚ್ಚುಗೆಯ ಬಿಲ್ವಪತ್ರವನ್ನು ಅಥವಾ ಪುಷ್ಪಗಳನ್ನು ಸಮರ್ಪಿಸಿ 108 ನಾಮಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶಿವಾಯ ನಮಃ ನೀಲಲೋಹಿತಾಯ ನಮಃ ಅಂತ ಹೇಳಿ ಕೊನೆಯಲ್ಲಿ ಅವ್ಯಗ್ರಾಯ ನಮಃ, ಅನಂತಾಯ ನಮಃ, ಭೀಮೇಶ್ವರಾಯ ನಮಃ ಅಂತ ಭೀಮೇಶ್ವರನ ಅಂತರ್ಯಾಮಿಯಾದ ಜಯಾಪತಿ ಸಂಕರ್ಷಣನನ್ನು ಚಿಂತಿಸಿ ಶಿವನ ಅಷ್ಟೋತ್ತರ ನಾಮವನ್ನು ಸಮರ್ಪಿಸಿ. ಈ 108 ನಾಮಗಳು ಅಂತನ್ನುವಂಥದ್ದು ನಮಗೆ ಅಷ್ಟು ಗುಣಗಳನ್ನು ನೆನಪಿಸಲಿಕ್ಕೆ ಕಾರಣವಾಗುತ್ತೆ. ಅಷ್ಟು ಹೆಸರು ಹೇಳಿ ಸುಮ್ಮನೆ ನಾವು ಕೈ ಆಡಿಸಿದ್ದಾಯಿತು, ಪೀಠದಲ್ಲೋ ಅಥವಾ ಕಲಶದ ಮೇಲೂ ಒಂದು ಹೂವಿನ ರಾಶಿ ಬಿತ್ತು ಅಂದರೆ ಅದು ಪೂರ್ತಿ ಆಗಲಿಲ್ಲ. ಪೂರ್ತಿ ಆಗೋದು ಯಾವಾಗ ಅಂದರೆ ಅವನನ್ನು ಮೃತ್ಯುಂಜಯ ಅಂತ ಕರೆದ್ರು ಅಂದರೆ ಅವನು ಮೃತ್ಯುವನ್ನು ಗೆಲ್ಲುವವನು ಅಥವಾ ಮೃತ್ಯುವಿನಿಂದ ನಮ್ಮನ್ನು ಗೆಲ್ಲಿಸುವವನು. ಅಹಿರ್ಬುದ್ಧ್ಯಾಯ ನಮಃ, ಅವನು ಅತ್ಯಂತ ಈ ಸರ್ಪವನ್ನೇ ತನ್ನ ಸುತ್ತ ಕಟ್ಟಿಕೊಂಡವನಷ್ಟೇ ಅಲ್ಲದೆ ಆ ಋಷಿಯಲ್ಲಿ ವಿಶೇಷವಾಗಿ ಭಗವಂತನಿಗೆ ಅವನ ಜೊತೆಗಿನ ಸಂಪರ್ಕವನ್ನು ಬೆಳೆಸಿದವನು. ದಕ್ಷನ ಅಧ್ವರವನ್ನು ಯಜ್ಞವನ್ನು ಸಂಹಾರ ಮಾಡಿ ಮತ್ತೆ ವಾಪಸ್ಸು ಆ ಯಜ್ಞವನ್ನು ಪೂರ್ತಿಗೊಳಿಸಿದವನು ಅಂತ ಹೀಗೆ ಪ್ರತಿಯೊಂದು ನಾಮವೂ ಕೂಡ ಈ ನಾಮಸ್ಮರಣೆ ಮಾಡ್ತಾ ಅದರ ಅರ್ಥಚಿಂತನೆ ಮಾಡೋದೇ ಒಂದು ಸೊಗಸು.
ಆ ಹಿನ್ನೆಲೆಯಲ್ಲಿ ಪೂಜೆಯನ್ನು ಸಮರ್ಪಿಸಿ ದೇವರನ್ನು ಮತ್ತೆ ಪ್ರಾರ್ಥನೆ ಮಾಡುವುದು. ದಶಾಂಗ ಧೂಪ ಮುಖ್ಯಾಶ್ಚ ಅಪ್ಯಂಗಾರ ವಿನಿವೇಶಿತ ಧೂಪ ಸುಗಂಧೈರುತ್ಪನ್ನ ತ್ವಾಂ ಪ್ರೀಣಯತು ಶಂಕರ. ಓ ಶಂಕರನೇ, ನಾನು ಸಮರ್ಪಿಸುವ ಧೂಪಗಳ ಪರಿಮಳ ನಿನಗೆ ಸಂತೋಷ ಕೊಡಲಿ. ಅದು ದಶಾಂಗದ ಪದಾರ್ಥಗಳಿಂದ ಮಾಡಿದ್ದು. ನೋಡಿ, ಅದು ದಶಾಂಗ ಗುಗ್ಗುಲ ಅನ್ನುವ ಪದಾರ್ಥವನ್ನು ಬಳಸಿ ಮಾಡಬೇಕು ಹೊರತು ನಾವು ಇವತ್ತು ಸಂಬಂಧವೇ ಇಲ್ಲದ ಕಡ್ಡಿಗಳನ್ನು ಯಾವುದೋ ನಮಗೆ ಪರಿಮಳ ಈಗ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಮ್ಮ ತಾತ್ಕಾಲಿಕ ಸುಖವನ್ನು ಕಂಡು ಅದನ್ನು ದೇವರಿಗೆ ಅರ್ಪಿಸ್ತೇವೆ. ದಶಾಂಗ ಗುಗ್ಗುಲೋಪೇತಂ ಸುಗಂಧಿಂ ಸುಮನೋಹರಂ ಕಪಿಲಾಘೃತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ. ಎಷ್ಟು ಚಂದದ ಒಂದು ಮಾತು ಹೇಳುತ್ತೆ ಅಂದರೆ, ಅಕಸ್ಮಾತ್ ನಿಮ್ಮ ಹತ್ರ ಅಂಥ ಪದಾರ್ಥ ಸಿಗಲಿಲ್ಲ ಅಂದರೂ ಮನೆಯಲ್ಲಿ ಒಂದು ಅಂಗಾರದ ಮೇಲೆ ಶುದ್ಧವಾದ ತುಪ್ಪವನ್ನು 2 ಹನಿ ಹಾಕಿ ಅದರಿಂದ ಹೊಗೆ ಎದ್ದದ್ದನ್ನೇ ದೇವರಿಗೆ ಕಪಿಲಾಘೃತ ಸಂಯುಕ್ತಂ, ಕಪಿಲ ಗೋವಿನ ಘೃತದಿಂದ ತುಂಬಿದ ಅಂಗಾರದ ಮೇಲೆ ಹಾಕಿದ ತುಪ್ಪದಿಂದ ಎದ್ದ ಆ ಧೂಪ ನಿನಗೆ ತೃಪ್ತಿಯನ್ನು ಕೊಡಲಿ. ಯೋಗಿನಾಂ ಹೃದಯೇನೈವ ಜ್ಞಾನ ದೀಪಾಂಕುರೋದ್ಭವ ಬಾಹ್ಯದೀಪಂ ಮಯಾ ದತ್ತೋ ಗೃಹ್ಯತಾಂ ಭಕ್ತ ಗೌರವಾತ್. ಓ ಭಗವಂತನೇ, ಯೋಗಿಗಳ ಹೃದಯದಲ್ಲಿ ಅರಿವಿನ ಬೆಳಕು ಹೊತ್ತಿ ಉರಿತಾ ಇದೆ. ಆ ಬೆಳಕು ಹೊರಗಿನ ಬೆಳಕಿನ ಪ್ರತೀಕ. ಆ ಹೊರಗಿನ ಬೆಳಕಿನಿಂದ ಒಳಗಿನ ಬೆಳಕು ಹುಟ್ಟಲಿ ಅನ್ನುವ ದೃಷ್ಟಿಯಿಂದ ನೆನಪು ಮಾಡಿ ನಾನು ಈ ದೀಪವನ್ನು ನಿನಗೆ ನೀಡ್ತಾ ಇದ್ದೇನೆ. ನನ್ನ ಅಂತರಂಗದ ಬೆಳಕು ಬೆಳಗಲಿ. ಸಾರ್ಜಮೇಕಾರ್ಥ ಸಂಯುಕ್ತಂ ಭಕ್ತಿನಾ ಯೋಜಿತಂ ಮಯಾ ಗೃಹಾಣ ಮಂಗಳಂ ದೀಪಂ ಪರಮೇಶ ನಮೋಸ್ತುತೇ. ದೀಪವನ್ನು ತೋರಿಸಿ ನಂತರ ನೈವೇದ್ಯಕ್ಕಾಗಿ ಸಾಮಾನ್ಯವಾಗಿ ಈ ವ್ರತಕ್ಕೆ ಕಡುಬನ್ನು ನೈವೇದ್ಯವಾಗಿ ನೀಡುವುದನ್ನು ಹೇಳ್ತಾರೆ. ಇನ್ನೂ ನಮಗೆ ಏನು ಶಕ್ತಿ ಇದೆಯೋ ಅಂಥ ಪದಾರ್ಥಗಳನ್ನು ನಿವೇದಿಸುವುದು ಬಹಳ ಸುಕರ. ಹಾಗಾಗಿ ಭಗವಂತನಿಗೆ ಪ್ರಾಣಾಪಾನ ವ್ಯಾನೋದಾನ ಸಮಾನೇಭ್ಯ ಸ್ವಾಹ ಅಂತ ಸ್ಮರಿಸಿ ಅಮಾಭೀಮೇಶ್ವರನ ಒಳಗೆ ನೆಲೆಸಿದಂತಹ ಭಗವಂತನನ್ನು ನೆನೆದು ಆನಂತರ ಭೀಮೇಶ್ವರನಿಗೆ ಹರಿನಿವೇದಿತವಾದಂತಹ ನೈವೇದ್ಯವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ, ನಿತ್ಯಾನಂದ ಸ್ವರೂಪಸ್ತ್ವಂ ಯೋಗಿ ಹೃತ್ ಕಮಲೇ ಸ್ಥಿತ ಗೃಹಾಣ ಭಕ್ತ್ಯಾ ಮದ್ದತ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ. ನೈವೇದ್ಯವನ್ನು ಸಮರ್ಪಣೆ ಮಾಡಿದ ನಂತರ ತಾಂಬೂಲವನ್ನು ಕೊಡುವಂಥದ್ದು. ಭಕ್ತ ಪ್ರಿಯಾಯ ನಮಃ ತಾಂಬೂಲಂ ಸಮರ್ಪಯಾಮಿ, ಹಿರಣ್ಯಗರ್ಭಾಯ ನಮಃ ಸುವರ್ಣ ದಕ್ಷಿಣಾಂ ಪ್ರತಿಪಾದಯಾಮಿ. ದೇವರಿಗೆ ಅದು ಮುಂದೆ ದೇವರ ಕೆಲಸಕ್ಕಾಗಿ ಉಪಯೋಗಿಸಲಿಕ್ಕೆ ಅಂತನ್ನುವ ಹಾಗೆ ನಾವು ನಿತ್ಯ ಸುವರ್ಣ ದಕ್ಷಿಣೆ ಅಂತ ಒಂದು ತೆಗೆದಿಡುವ ಕ್ರಮ ಇತ್ತು. ಹೇಗೆ ಗೋಗ್ರಾಸ ಅಂತ ಒಂದು ಕೊಡುವುದು ಕ್ರಮನೋ ಹಾಗೆ ದೇವರಿಗೆ ಸಂಬಂಧಪಟ್ಟಂಥ ದುಡ್ಡು ಅಂತ, ಅದು ದೇವರ ದುಡ್ಡು ಅಂತ. ಅದು ಒಳ್ಳೆಯ ಕೆಲಸಕ್ಕೆ ಬಳಕೆ ಆಗಬೇಕು, ದೇವರ ಕಾರ್ಯತಂತ್ರಗಳಿಗೇ ಬಳಕೆ ಆಗಬೇಕು. ಅದು ಪ್ರತಿ ದಿವಸ ಒಂದಿಷ್ಟು ದುಡಿದದ್ರಲ್ಲಿ ಒಂದು ಭಾಗ ಆದರೂ ಅದಕ್ಕೆ ಹಾಕಿಡಬೇಕು ಅಂತ ನಿಯಮ. ಪ್ರತಿ ದಿವಸ ಹಾಕಲಿಕ್ಕಾಗಲಿ ತಿಂಗಳಲ್ಲಿ ಅದನ್ನಾದರೂ ತೆಗೆದಿಟ್ಟು ಅದು ಸುವರ್ಣ ದಕ್ಷಿಣ ಅಂತ ದೇವರಿಗೆ ತೆಗೆದುಕೊಟ್ಟದ್ದನ್ನು ಮುಂದೆ ಒಳ್ಳೆಯ ಕೆಲಸಕ್ಕೆ ದೇವರ ಪ್ರೀತಿಗಾಗಿ ಮಾಡುವಂತಹ ಸತ್ಕರ್ಮಗಳಿಗೆ ಬಳಸುವಂಥದ್ದು ಅಂತ. ಕರ್ಪೂರ ಚಂದ್ರ ಸಂಕಾಶಂ ಜ್ಯೋತಿ ಸೂರ್ಯ ಮಿವೋದಿತಂ ಭಕ್ತ್ಯಾದಾಸ್ಯಾಮಿ ಕರ್ಪೂರ ನೀರಾಜನಮಿದಂ ಶಿವ. ಹೀಗೆ ನೀರಾಜನ ಆರತಿಯನ್ನು ಮಾಡಿ ತಮ್ಮ ತಮ್ಮ ತಪ್ಪುಗಳನ್ನು ಒಪ್ಪಿಸುವಂತಹ ಪ್ರಾರ್ಥನೆಯ ಸಮಯ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಮತ್ತೆ ಪುನರರ್ಘ್ಯವನ್ನು ಕೊಟ್ಟು ಅಭೀಷ್ಟ ಸಿದ್ಧಿಂ ಕುರು ಮೇ ಶಿವಾವ್ಯಯ ಮಹೇಶ್ವರ ಭಕ್ತಾನಾಮಿಷ್ಟದಾನಾರ್ಥಂ ಮೂರ್ತೀಕೃತ ಕಳೇಬರ. ಭಕ್ತರ ಸಿದ್ಧಿಗಳನ್ನು ಇಷ್ಟಗಳನ್ನು ಒದಗಿಸುವುದಕ್ಕೋಸ್ಕರ ಅವ್ಯಯನಾಗಿ ಅಧಿಕಾರದಲ್ಲಿ ಕುಳಿತು ನೀಡುವ ಓ ರುದ್ರದೇವನೇ, ನಿನಗೆ ಅನಂತ ನಮಗಳು, ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸು. ಇಷ್ಟು ಹೇಳಿ ಮತ್ತೊಮ್ಮೆ ಪುನಃ ಪೂಜಾಂ ಕರಿಷ್ಯೆ ಅಂತ ಹೇಳಿ ಛತ್ರ, ಚಾಮರ, ನೃತ್ಯ, ಗೀತ ಇದೆಲ್ಲ ನಮಗೆ ನಮ್ಮ ಸಾಮರ್ಥ್ಯದ ಮೇಲೆ ಯಾರಾದರೂ ಚೆನ್ನಾಗಿ ಹಾಡುವರಿದ್ದರೆ ದೇವರ ಮುಂದೆ ಕೂತು ಹಾಡುವಂಥದ್ದು ಪೂಜೆ ಮುಗಿಯುವುದರ ಮುಂಚೆ. ನೃತ್ಯ ಸೇವೆ ಇದ್ದರೆ ನೃತ್ಯ ಸೇವೆ, ಚಾಮರ ಸೇವೆ ಆದರೆ ಚಾಮರ ಸೇವೆ, ಹೀಗೆ ಬಗೆ ಬಗೆಯ ವಾದ್ಯ ನಾಟ್ಯ ದೇವರಿಗೆ ಒಂದು ತೂಗು ಮಂಚದಲ್ಲಿ ಕೂಡಿಸಿ ಆಂದೋಲಿಕಾಂ ಸಮರ್ಪಯಾಮಿ ಇಂಥ ತೂಗು ಮಂಚದಲ್ಲಿ ಭಗವಂತನನ್ನು ಕೂಡಿಸುವಂಥದ್ದು. ಕುದುರೆ ಮೇಲೆ ಕೂಡಿಸ್ಬಹುದು, ಆನೆ ಮೇಲೆ ಕೂಡಿಸ್ಬಹುದು. ಇದೆಲ್ಲ ಅವರವರ ಶಕ್ತಿಗೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವನ ಹೆಸರಿನಲ್ಲಿ ಒಂದು ಧ್ವಜವನ್ನು ಧರ್ಮಧ್ವಜ ಅಂತ ಕರೀತಾರೆ, ಅದನ್ನು ಆರೋಪಣೆ ಮಾಡಿ
ಅವತ್ತು ನಮ್ಮ ಮನೆಯಲ್ಲಿ ಇದು ಧರ್ಮದ ಕಾರ್ಯ ನಡೀತಾ ಇರೋದಕ್ಕೆ ಪ್ರತೀಕ ಅನ್ನುವಂತೆ ಧರ್ಮಧ್ವಜವನ್ನು ತೋರಿಸಿ ಸಮಸ್ತ ರಾಜೋಪಚಾರ ಪೂಜಾ ಸಮರ್ಪಯಾಮಿ ಅಂತ ಪೂಜೆಯನ್ನು ಒಪ್ಪಿಸಿ ಯಸ್ಯ ಸ್ಮೃತ್ಯಾಚನಾ ಮುಕ್ತ್ಯಾ ತಪೋ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತುತೆ ಅನ್ನುವ ಈ 2 ಮಂತ್ರಗಳಿಂದ ಕೃತಜ್ಞತೆಯನ್ನು ಒಪ್ಪಿಸಿ ತಪ್ಪೊಪ್ಪಿಗೆಯನ್ನು ನೀಡಿ ಅನೇನ ಮಯಾ ಕೃತೇನ ಅಮಾಭೀಮೇಶ್ವರ ವ್ರತೇನ ಭಗವಾನ್ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಜಯಾಪತಿ ಸಂಕರ್ಷಣ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಆ ವ್ರತವನ್ನು ಭಗವಂತನಿಗೆ ಸಮರ್ಪಿಸುವಂಥದ್ದು ಭೀಮೇಶ್ವರ ಅಮಾವಾಸ್ಯೆಗೆ ಸಂಬಂಧಪಟ್ಟಂತೆ ಹೇಳಿದ ವ್ರತದ ಸಣ್ಣ ವಿಧಾನವನ್ನು ನಾವು ನೋಡಿದ್ದಾಯಿತು. ಇದರ ಮಹಿಮೆಯನ್ನು ಹೇಳಬೇಕು, ಈ ವ್ರತವನ್ನು ಉಪದೇಶಿಸಿದ ವಿಶೇಷತೆಯನ್ನು ನೀನು ಚಿಂತಿಸಿ ನಮಗೆ ಹೇಳಬೇಕು ಅಂತ ಕೇಳಿದಾಗ ಸೂತ ಪುರಾಣಿಕರು ಶೌನಕರಿಗೆ ಹೇಳಿದಂತಹ ಈ ಕಥೆ, ಸೌರಾಷ್ಟ್ರ ಅಂತನ್ನುವಂತಹ ಒಂದು ದೇಶ, ಅಲ್ಲೊಬ್ಬ ವಜ್ರಬಾಹು ಅಂತಿದ್ದ. ಅವನು ಅತ್ಯಂತ ಧೀರ, ವೀರ, ಶೂರ ಇತ್ಯಾದಿ 100 ವಿಶೇಷತೆಗಳಿಂದ ಕೂಡಿದ್ದವನು. ಅಂತಹ ವ್ಯಕ್ತಿ ತನ್ನ ಕುಮಾರನಿಗೆ ವಿವಾಹ ಮಾಡಬೇಕು ಅಂತ ಯೋಚನೆ ಮಾಡಿರ್ತಾನೆ. ಬೇಕಾದಷ್ಟು ಪ್ರಯತ್ನ ಪಟ್ಟರು ಅದು ಆಗದೆ ಹೋದಾಗ ಒಂದು ರೀತಿಯಲ್ಲಿ ತನಗೆ ಸಂತತಿಯ ವೃದ್ಧಿಗೆ ಕಾರಣವಾಗುವಂಥ ವ್ಯವಸ್ಥೆ ಇಲ್ಲ ಅಂತ ತಿಳಿದು ಅವನಿಗೆ ಆಘಾತ ಆಗಿ ಹೇಗಾದರೂ ಮಾಡಿ ಅವನಿಗೊಂದು ವಿವಾಹ ಮಾಡಬೇಕು ಅಂತ, ಅಂದರೆ ಅವನು ತೀರಿಕೊಳ್ಳುವನಿದ್ದಾನೆ ಅಂತ ಗೊತ್ತಿದ್ದು ಯಾರಿಗೋ ವಿಚಾರ ತಿಳಿಸ್ತಾನೆ. ಸಿಕ್ಕಾಪಟ್ಟೆ ಸಂಪತ್ತನ್ನು ಕೊಡುವ ಆಮಿಷವನ್ನು ಒಡ್ಡಿರ್ತಾನೆ. ಅಷ್ಟೊತ್ತಿಗೆ ಒಬ್ಬ ಅದರಲ್ಲಿ ಅಷ್ಟು ದುಡ್ಡು ಸಿಗುತ್ತೆ ಅಂತಂದರೆ ನನಗೇನು ಅಂತ ಹೇಳಿ ತನ್ನ ಮಗಳನ್ನು ಆ ರಾಜನ ಕೈಗೆ ಒಪ್ಪಿಸ್ತಾನೆ. ಹಾಗಾಗಿ ರಾಜಕುಮಾರನಿಗೆ ಧಾರೆ ಎರೆದು ಕೊಡ್ತಾರೆ. ಇಷ್ಟಾರ್ಥ ಈಡೇರಿತು. ಆದರೆ ಪರಿಣಾಮ ಅವನು ಆಗಲೇ ಪ್ರಾಣವನ್ನು ತೆತ್ತ. ಹೀಗೆ ಪ್ರಾಣವನ್ನು ತೆತ್ತ ಸಂದರ್ಭದಲ್ಲಿ ಚಿತೆಯನ್ನು ಏರ್ಪಡಿಸಿ ಎಲ್ಲರನ್ನು ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಅವಳಿಗೇನೆ ಚಿತೆಗೆ ಬೆಂಕಿ ಇಡುವುದಕ್ಕೆ ಹೇಳಿದ ಹೊತ್ತಿಗೆನೆ ಇನ್ನೇನು ಇಡಬೇಕು ಅನ್ನೋಷ್ಟರಲ್ಲಿ ಅವಳು ಅತ್ಯಂತ ಮದುವೆಗೆ ಅಂತ ಸಿದ್ಧಳಾಗಿದ್ದಾಳೆ. ಅದರಿಂದಾಗಿ ಲಕ್ಷ್ಮಿಯ ಹಾಗೆ ಕಾಣಿಸ್ತಾ ಇದ್ಲು. ಶಾಂತ ಚಿತ್ತದಿಂದ ಬೇರೇನು ಯೋಚನೆ ಮಾಡಲಿಲ್ಲ. ಇದು ಒಂದು ದೇವರು ಕೊಟ್ಟ ಪರೀಕ್ಷೆ ಅಂತ. ಅವಳಾಗ ಅಳ್ಳಿಲ್ಲ, ಕಿರುಚಾಡಲಿಲ್ಲ, ಬೇಸರ ಪಡಲಿಲ್ಲ, ವ್ಯಥೆ ಪಡಲಿಲ್ಲ. ಬಹಳ ಶಾಂತವಾಗಿದ್ದು ಇದು ದೈವ ಲೀಲೆಯೇ ಇರಬೇಕು. ಅಂದರೆ ಈ ರೀತಿ ಅವಳಿಗೊಂದು ಶಿಕ್ಷಣ ಇತ್ತು ಅಂದರೆ ಅವಳಿಗೊಂದು ಜ್ಞಾನದ ಏನೋ ಒಂದು ಸಂಬಂಧವನ್ನು ನಾವು ಹಿಂದೆ ಕಾಣಬಹುದು. ಅದು ಇಷ್ಟು ಸಮಾಧಾನದ ಇರಬೇಕು ಅಂದರೆ ಅವಳಿಗೆ ಯಾರೋ ಒಬ್ಬರು ಚೆನ್ನಾಗಿ ಅವಳ ಜೀವನದ ಕುರಿತಾದ ಬರಬಹುದಾದ ಸಮಸ್ಯೆಯನ್ನೋ ಅಥವಾ ಜೀವನದಲ್ಲಿ ಕಷ್ಟ ಬಂದಾಗ ಹೇಗೆ ಎದುರಿಸಬೇಕು ಅನ್ನುವ ತಿಳಿವನ್ನು ಯಾರೋ ಅವರಿಗೆ ನೀಡಿದ್ದಾಳೆ. ಹಾಗೆ ಅವಳು ಯೋಚನೆ ಮಾಡುತ್ತಾಳೆ, ಇದು ನನ್ನ ಜೀವನಕ್ಕೆ ಬಂದಂಥ ಒಂದು ಪರೀಕ್ಷೆಯ ಕಾಲ ಅಂತ ಭಾವಿಸಿ, ಇದು ದೈವಲೀಲೆ ಅಂತ ಭಾವಿಸಿ ಯೋಚನೆ ಮಾಡುವಷ್ಟು ಜೋರು ಮಳೆ ಬರುತ್ತೆ. ಮಳೆ ಬಂದು ನಿರಂತರವಾಗಿ ಈ ಮಳೆಯ ಪರಿಣಾಮದಿಂದ ಬೆಂಕಿ ಆರಿ ಹೋಗಿಬಿಡುತ್ತೆ, ಚಿತೆ ಆರಿ ಹೋಗುತ್ತೆ. ಬರೀ ಮಳೆ ಸಾಮಾನ್ಯ ಮಳೆ ಆಗಿರಲಿಲ್ಲ, ಬಿರುಗಾಳಿ, ಅದರ ಜೊತೆಗೆ ಸುತ್ತ ಇದ್ದಂತಹ ಎಲ್ಲ ಕಾಡಿನ ಆ ಭಾಗ ಈ ಭಾಗ ಎಲ್ಲ ಬೆಂಕಿಗೆ ಆಹುತಿಯಾಗಿ ಹೋಯಿತು. ಇವಳಿದ್ದ ಜಾಗ ಮಾತ್ರ ಮಳೆ ಬಂದದ್ರಿಂದ ಅದು ಏನು ಆಗಲಿಲ್ಲ. ಈ ಭೀಕರ ಸನ್ನಿವೇಶದಲ್ಲಿ ಯಾರನ್ನು ಯಾರು ರಕ್ಷಿಸುವುದು ಅಂತ ಗೊತ್ತಾಗುವ ಮುಂಚೆ ಎಲ್ಲೆಲ್ಲೋ ಚೆಲ್ಲಾಪಿಲ್ಲಿಯಾಗಿ ಹೊರಟು ಹೋದರೂ ಅವಳೊಬ್ಬಳೇ ಅಲ್ಲೂ ಉಳ್ಕೊಂಡ್ಳು, ಎಲ್ಲೂ ಬಿಟ್ಟು ಹೋಗದೆ ಅಲ್ಲೇ ನಿಂತಿದ್ದಾಳೆ. ಆಗ ಭಗವಂತನಲ್ಲಿ ಅತ್ಯಂತ ದುಃಖದಿಂದ ಪ್ರಾರ್ಥನೆ ಮಾಡ್ತಾಳೆ. ನೋಡು, ಬಹಳ ಸಣ್ಣ ಆಯುಷ್ಯದಿಂದ ಕೂಡಿದ್ದ ಮೃಕಂಡುವಿನ ಮಗ ತನ್ನ ಸಣ್ಣ ವಯಸ್ಸಿನಲ್ಲಿಯೇ ಪ್ರಾಣ ತೆರುವಂತಹ ಸಂದರ್ಭ. ಆಗ ಅವನಿಗೆ ನೀನು ರಕ್ಷಣೆಯನ್ನು ಕೊಟ್ಟು ಅವನನ್ನು ನೀನು ಉದ್ಧಾರ ಮಾಡಿ ಅವನು ಸಪ್ತಕಲ್ಪಾಂತ ಜೀವನ ಅಂತಾದ ಮುಂದೆ 7 ಕಲ್ಪಗಳ ಕಾಲ ಜೀವನವನ್ನು ನಡೆಸುವಂತಹ ಅತ್ಯಂತ ಹೆಚ್ಚಿನ ಆಯುಷ್ಯವನ್ನು ಪಡೆದ. ಅದೇ ರೀತಿ ಚ್ಯವನನಿಗೂ ಕೂಡ ದೀರ್ಘಾಯುಷ್ಯವನ್ನು ಕೊಟ್ಟವನು ನೀನು. ಅಗ್ನಿಯೂ ಕೂಡ ಮಧ್ಯದಲ್ಲಿ ಶಾಪಗ್ರಸ್ತನಾಗಿ ಸುಮ್ಮನಾದಾಗ ಮತ್ತೆ ಅವನು ಸ್ಥಾನದಲ್ಲಿ ಬಂದು ಅವನ ದೀರ್ಘಾಯುಷ್ಯವನ್ನು ಬೆಳೆಸಿಕೊಳ್ಳುವುದಕ್ಕೆ ನೀನು ಕಾರಣನಾದಿ. ಇನ್ನು ಮನ್ಮಥ ನಿನ್ನಿಂದ ಸುಡುವ ಪ್ರಸಂಗ ಬಂದು ಆತನಿಗೆ ಶರೀರವಿಲ್ಲ ಅಂತಾದಾಗ ಅವನಿಗೆ ಅನಂಗ ಅನ್ನುವ ಶಕ್ತಿಯನ್ನು ತುಂಬಿ, ಅಂಗ ಇಲ್ಲದೇ ಇದ್ದರೂ ಪ್ರತಿಯೊಬ್ಬರ ಅಂಗವೇ ನಿನಗೂ ಅಂಗ, ಅವರಲ್ಲೇ ನಿಂತು ನಿನಗೆ ಬೇಕಿರುವುದನ್ನೆಲ್ಲವನ್ನೂ ನೀನು ಸಾಧಿಸಬಲ್ಲೆ ಅಂತ ಅವನಿಗೂ ಮರು ಹುಟ್ಟನ್ನು ಕೊಟ್ಟ ರಕ್ಷಕ ನೀನು. ಇದರಿಂದ ಏನಾಯಿತು? ಮಾರ್ಕಂಡೇಯನ ಹೆಂಡತಿ, ಅಗ್ನಿಯ ಹೆಂಡತಿಯಾದ ಸ್ವಾಹ ಮತ್ತು ಸ್ವಧಾ, ಆಮೇಲೆ ಚ್ಯವನನ ಮಡದಿಯಾಗಿ ಸುಕನ್ಯೆ, ಹೀಗೆ ಪ್ರತಿಯೊಬ್ಬರೂ ಕೂಡ ದೀರ್ಘ ಸುಮಂಗಲಿಯರಾಗಿ ಬದುಕಿ ಸಂತತಿಗಳನ್ನು ಪಡೆದು
ಒಳ್ಳೆಯ ಅವರವರ ಕರ್ತವ್ಯದಲ್ಲಿ ನೆರವೇರುವಂತಾಯಿತು, ಜೀವನವನ್ನು ಸಾಗಿಸುವಂತಾಯಿತು. ನಾನು ಮಾತ್ರ ಏನು ಅಪರಾಧ ಮಾಡಿದ್ದೇನೆ? ನನ್ನ ಬದುಕಿನಲ್ಲಿ ಇಂಥ ಒಂದು ಘೋರ ಶಿಕ್ಷೆ ಯಾಕಾಯಿತು? ಓ ದಯಾಮಯನೇ, ಅನಾಥಳಾಗಿ ಅನಾಥೋ ದೇವರಕ್ಷಕ ಅಂತ ಮಾತಿದೆ. ಅದು ಸತ್ಯ ಆಗಬೇಕು ಅಂತ ಆದರೆ ಈಗ ನೀನು ಕೃಪಾಕಟಾಕ್ಷವನ್ನು ಬೀರಿ ನನ್ನನ್ನು ಕಾಪಾಡಬೇಕು ಅಂತ ವಿಧ ವಿಧವಾಗಿ ಪ್ರಾರ್ಥಿಸ್ತಾಳೆ. ಈ ಪ್ರಾರ್ಥನೆಗೆ ಒಲಿಯದೇ ಇರಲಿಕ್ಕಾಗಲೇ ಇಲ್ಲ. ಅಷ್ಟು ಶ್ರದ್ಧೆಯಿಂದ ಆ ಸಾವಿತ್ರಿ ಯಮನಿಂದ ಮರಳಿ ಹೇಗೆ ಸತ್ಯವಾನನನ್ನು ಪಡೆದ್ಲೋ ಹಾಗೆ ಇವಳು ರುದ್ರದೇವನನ್ನೇ ತನ್ನ ಸನಿಹಕ್ಕೆ ಕರೆಸಿಕೊಂಡ್ಳು. ಪಾರ್ವತಿ ಸಹಿತನಾಗಿ ಬಂದಂತಹ ರುದ್ರದೇವ, ಮಗಳೇ, ನಿನ್ನ ಕೋರಿಕೆ ಏನು? ನೋಡಲಿಕ್ಕೆ ಅತ್ಯಂತ ದೊಡ್ಡ ಗಾತ್ರದ ಶರೀರ ಭಗವಂತನದ್ದು, ರುದ್ರದೇವನದ್ದು. ಆದರೆ ಇವಳಿಗೆ ಭಯನೂ ಆಗಲಿಲ್ಲ, ಇನ್ನಷ್ಟು ಭಕ್ತಿ ಹೆಚ್ಚಾಯಿತು. ನಿನ್ನ ಎತ್ತರವನ್ನು ನೋಡಿದ ಮೇಲೆ ನನ್ನ ಮನಸ್ಸು ಇನ್ನೂ ಎತ್ತರಕ್ಕೆ ಏರ್ತಾ ಇದೆ. ದೀನರಕ್ಷಕ, ನನಗೆ ಸೌಭಾಗ್ಯಾದಿ ಸಕಲ ಸಂಪತ್ತನ್ನು ನೀನು ನೀಡಬೇಕು. ಸೌಭಾಗ್ಯ ಅಂದರೆ ಸುಮಂಗಲಿಯಾಗಿ ಭಾಗ್ಯವತಿಯಾಗಬೇಕು ಅಂತ. ಭಾಗ್ಯವತಿ ಅಂತಂದರೆ ಒಳ್ಳೆಯ ಮಕ್ಕಳನ್ನು ಪಡಿಬೇಕು ಅಂತ ಅರ್ಥ. ಮಕ್ಕಳನ್ನು ಪಡಿಬೇಕಾದ್ರೆ ಈ ವ್ಯಕ್ತಿ ಬದುಕಿ ಬರಬೇಕು. ಈ ವ್ಯಕ್ತಿ ಬದುಕಿ ಬರುವುದು ಈ ನಿನ್ನ ಈಗ ಹೊಣೆಗಾರಿಕೆ, ಅದರನ್ನು ನೀನೇ ಮಾಡಬೇಕು ಅಂತ ಹೇಳಿದಾಗ, ಖಂಡಿತ ನಿನ್ನ ಈ ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ನಾನೊಂದು ವ್ರತವನ್ನು ಉಪದೇಶ ಮಾಡ್ತೇನೆ, ನಾನದನ್ನು ಹೇಳ್ತೇನೆ, ನೀನು ಅದನ್ನು ಅನುಷ್ಠಾನಕ್ಕೆ ತಂದುಕೋ. ಆಷಾಢ ಮಾಸದ ಕೃಷ್ಣ ಪಕ್ಷದ ಈ ಪ್ರಸಂಗದಲ್ಲಿ ಬಂದಿದೆ. ಈ ದಿವಸ ಭಕ್ತಿಭಾವದಿಂದ ಸ್ಥಳವನ್ನು ಶುದ್ಧಿ ಮಾಡಿ, ಅಂದರೆ ಪರಿಸರ ಎಲ್ಲ ಶುದ್ಧಿ ಇರಬೇಕು, ಪದಾರ್ಥಗಳನ್ನೆಲ್ಲ ಮೊದಲೇ ತಂದು ತಯಾರು ಮಾಡಿಕೊಳ್ಬೇಕು. 5 ಬಣ್ಣದ ಅಂದರೆ ರಂಗವಲ್ಲಿ ಅಂತ ನಾವೇನು ಹೇಳ್ತೇವೆ, ಪಂಚವರ್ಣದ ರಂಗವಲ್ಲಿಯನ್ನು ಹಾಕಿ ಪದ್ಮದ ಮೇಲೆ ಒಂದು ಎಲೆಯನ್ನು ಹಾಕಿ ಶುದ್ಧವಾದ ಅಕ್ಕಿಯ ರಾಶಿಯನ್ನು ಅದರ ಮೇಲಿಟ್ಟು. ಯಾಕೆ ಶುದ್ಧವಾದ ಅಕ್ಕಿ ಹೇಳಿದ್ದು ಅಂದರೆ ಅದನ್ನು ತೊಗೊಂಡು ಹೋದವ ಆಮೇಲೆ ತೊಗೊಂಡು ಹೋಗಿ ಅದನ್ನು ಹಕ್ಕಿಗಳಿಗೋ ಅಥವಾ ಮನೆಯಲ್ಲಿ ಉಪಯೋಗಿಸ್ಲಿಕ್ಕಾಗದಂತಾಗಬಾರ್ದು. ಕೊಡುವ ಅಕ್ಕಿ, ಕೊಡುವ ತೆಂಗಿನಕಾಯಿ ಅಂತ ಕೆಲವೆಲ್ಲ ಬೇರೆಯೇ ಪಟ್ಟಿ ಇರುತ್ತೆ. ನಾವು ಹಾಗೆ ಮಾಡಿ ಉಪಯೋಗ ಇಲ್ಲ. ಆ ತೆಂಗಿನಕಾಯಿ ಹಾಕಿದರೆ ಕಲಶದ ಒಳಗೆ ನೀರೊಳಗೆ ತುಂಬ್ಕೊಂಡ್ಬಿಡುತ್ತೆ. ಅದನ್ನು ಕೊನೆಗೆ ಗಿಡ ಮಾಡಲಿಕ್ಕೆ ವಾಪಸ್ ಕಳಿಸ್ಬೇಕಾಗತ್ತೆ. ಅದು ಕೊಡುವಂಥದ್ದು ಯಾವತ್ತೂ ಕೂಡ ನಮಗೆ ನಾವು ಯಾವುದನ್ನು ಇಷ್ಟಪಡ್ತೇವೋ, ಇಟ್ಕೊಳ್ಬೇಕು ಅಂತ ಅಂದ್ಕೊಳ್ತೀವೋ, ಬಳಸಲಿಕ್ಕೆ ಆಗುತ್ತೋ ಅಂಥದ್ದನ್ನು ನಾವು ಇನ್ನೊಬ್ರಿಗೆ ಕೊಡಬೇಕು ಅಂತ ಹೇಳೋದು. ಹಾಗಾಗೋದು ತೆಂಗಿನಕಾಯಿ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು. ಆ ಬಟ್ಟೆ ಸುತ್ತುತ್ತಾನೇ ಇರುತ್ತೆ. ಇವರಿಗಾಯಿತು, ಅಲ್ಲ ಹೋಯಿತು, ಇನ್ನೊಬ್ರು ಅವರು ವಾಪಸ್ ಇಲ್ಲಿಗೆ ಕೊಟ್ಟರು, ಇಲ್ಲಿಗಾಯಿತು, ಮತ್ತೊಂದು ಕಡೆದು ಎಷ್ಟು ಕಡೆಗೆ ಅದು ಸುತ್ತತ್ತೆ. ಎಷ್ಟು ದೇವತೆಗಳನ್ನು ಒಂದೊಂದೇ ಸತ್ತಿಯಲ್ಲಿ ಒಂದೊಂದೇ ಮಂಡಲದಲ್ಲಿ ಹಾಕಿಡ್ಲಿಕ್ಕಾಗತ್ತೆ. ಪದಾರ್ಥಗಳು ಸ್ವಚ್ಛ ಇದ್ದಾಗ ಮಾತ್ರ ದೇವತೆಗಳಲ್ಲಿ ಬಂದು ನೆಲೆಸ್ತಾರೆ. ಒಮ್ಮೆ ಬಳಸಿದ ಪದಾರ್ಥವನ್ನು ಅದು ನಿರ್ಮಾಲ್ಯ ಆಯಿತು ಅಂದಮೇಲೆ ಮತ್ತೊಮ್ಮೆ ಆ ಪದಾರ್ಥವನ್ನು ಬಳಸಲಿಕ್ಕಾಗೋದಿಲ್ಲ. ಬಳಸಲಿಕ್ಕಾಗುವಂಥದ್ದು ಕೆಲವೊಮ್ಮೆ ತುಳಸಿ, ಅದು ಭಗವಂತನಿಗೆ ಕೊಟ್ಟು ಬೇರೆ ತುಳಸಿ ಸಿಗಲಿಲ್ಲ ಅಂದಾಗ. ಬಿಟ್ಟರೆ ಬಂಗಾರದಂತಹ ಕೆಲವು ಆಭರಣಾದಿ ಪದಾರ್ಥಗಳನ್ನು ಮಾತ್ರ ಮತ್ತೆ ಮತ್ತೆ ಬಳಸಬಹುದು. ಬಿಟ್ಟರೆ ಬೇರೆ ಯಾವ ಪದಾರ್ಥವನ್ನು ಕೂಡ ನಾವು ಒಮ್ಮೆ ಬಳಸಿ ಆದದ್ದನ್ನು ಸುಲಭಕ್ಕೆ ಆಗುತ್ತೆ. ಯಾರೂ ನೋಡೋರಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಅದು ವ್ಯವಹಾರ ಆಗಿದೆ ಅಂತಂದರೆ ದೇವರು ವ್ಯವಹಾರ ಮಾಡ್ತಾನೆ. ನೀನು ಹೋದ ಸಲ ಕೊಟ್ಟದ್ದನ್ನೇ ಮತ್ತೆ ಕೊಟ್ಟಿದ್ದೆಲ್ವ, ಹಾಗಾಗಿ ನಿನಗೆ ಹೊಟ್ಟೆಯಲ್ಲಿ ಉಂಡು ಜೀರ್ಣವಾದದ್ದನ್ನೇ ಮತ್ತೊಮ್ಮೆ ತಿನ್ನಿಸ್ತೇನೆ ಅಂತ ಹೊರಗೆ ವಮನ ಮಾಡಿದ್ದನ್ನೇ ತಿನ್ನಿಸಬೇಕಾದ ಪ್ರಸಂಗ ಬಂದರೆ ಆಶ್ಚರ್ಯ ಇಲ್ಲ. ಹಾಗಾಗಿ ದೇವರಿಗೆ ಕೊಡುವಂಥದ್ದನ್ನು ಅತ್ಯಂತ ಶುದ್ಧವಾದ ಭಕ್ತಿಭಾವದಿಂದ ಕೊಡಬೇಕು. ಅದಕ್ಕಾಗಿ ಶುದ್ಧವಾದ ಅಕ್ಕಿಯನ್ನು ಹಾಕಿ ಆಮೇಲೆ ತುಪ್ಪದಿಂದ ಉರಿಯುವ ಒಂದು ದೀಪಸ್ತಂಭವನ್ನು ಇರಿಸಿ ನನ್ನನ್ನು ಆವಾಹನೆ ಮಾಡು. ಅದರಲ್ಲಿ ನಾನು 5 ರೂಪಗಳಲ್ಲಿ ತುಂಬಿರ್ತೇನೆ. ಭವ ಮೊದಲಾದ 5 ರೂಪಗಳಲ್ಲಿ ನಾನು ತುಂಬಿರ್ತೇನೆ. ಕೆಲವೊಮ್ಮೆ ನನ್ನನ್ನು ಅಷ್ಟಮೂರ್ತಿಯನ್ನಾಗೂ ಚಿಂತಿಸಬಹುದು. ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಸೂರ್ಯ, ಚಂದ್ರ ಮತ್ತು ಯಜಮಾನ, ಹೀಗೆ 8 ಅಂಶಗಳಿವೆ. ಹಿಂದೆ ಹೇಳಿದ ಹಾಗೆ 11 ರೂಪಗಳನ್ನು, ಶಂಕರಾದಿ 11 ರೂಪಗಳನ್ನು ಕೂಡ ಹೇಳುವುದಿದೆ. ಇಲ್ಲಿ ಪ್ರಧಾನವಾಗಿ ಜ್ಯೋತಿರ್ಭೀಮ, ಭೀಮೇಶ್ವರ ಅಂತ ನನ್ನ ಹೆಸರು. ನೀನು ಜ್ಯೋತಿಯಲ್ಲಿ ನನ್ನನ್ನು ಬೃಹದಾಕಾರವಾದಂತಹ ಜ್ಯೋತಿಯನ್ನು ಬೆಳಗಿ ಅದರಲ್ಲಿ ನನ್ನನ್ನು ಆವಾಹನೆ ಮಾಡುತ್ತೆ. ಆದ್ದರಿಂದಾಗಿ ಇದಕ್ಕೆ ಜ್ಯೋತಿರ್ಭೀಮೇಶ್ವರ ಅನ್ನುವ ನನ್ನ ರೂಪವನ್ನು ದೀಪಸ್ತಂಭದಲ್ಲಿ ನೀನು ಇಡಬೇಕು. ಮುಖ್ಯವಾಗಿ ಚಂದ್ರ ನನಗೆ ವಿಶೇಷವಾದ ಸನ್ನಿಧಾನ. ಲಿಂಗರೂಪದಲ್ಲಿರುವಂತಹ ನಾನು ಭಯಭಕ್ತಿಯಿಂದ ನಿನ್ನಿಂದ ಆರಾಧನೆಗೊಂಡಾಗ ನಾನು ತುಂಬ ಸಂತುಷ್ಟನಾಗ್ತೇನೆ ಅಂತ ಪೂಜೆಯ ಅಷ್ಟೂ ಕ್ರಮವನ್ನು ನಾವು ಹಿಂದೆ ನೋಡಿದ್ದನ್ನು ಹೇಳ್ತಾರೆ. ಹೇಳಿ ಆದಮೇಲೆ ಇದು ಸಾಮಾನ್ಯವಾಗಿ ಲೋಕದಲ್ಲಿ ಮಾಡುವಾಗ ಸುಮಾರು 9 ವರ್ಷಗಳಿಗೆ ಸಂಬಂಧಪಟ್ಟಂತೆ ಈ ವ್ರತವನ್ನು ಹೇಳ್ತಾರೆ. 9 ವರ್ಷ ಅಂದರೆ ಒಂದೊಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಕಡುಬನ್ನು ನಿವೇದನೆ ಮಾಡುವಾಗ
ಮೊದಲನೇ ವರ್ಷ 100, ಎರಡನೇ ವರ್ಷ 200, 300, 400, 500 ಹೀಗೆ ಅಕ್ಕಿಯ ಹಿಟ್ಟಿನಿಂದ ನಡೆಸಿದ ಕಡುಬನ್ನು ಸಮರ್ಪಿಸಿ ಹಂಚಬೇಕು. ಸಂತೋಷದಿಂದ ಬಂಧು ಬಾಂಧವರಿಗೆ, ಮಕ್ಕಳಿಗೆ, ಆ ಆಸೆಯಿಂದ ತಿನ್ನಬೇಕು ಅಂತ ಅಪೇಕ್ಷೆ ಪಟ್ಟವರಿಗೆಲ್ಲರಿಗೂ ಕೂಡ ಅದನ್ನು ಹಂಚಬೇಕು. ಹೀಗೆ ಈ ಒಬ್ಬಟ್ಟು ಅಥವಾ ಕಡುಬನ್ನು ಮಾಡಿದ ನಂತರ ಅದು ನೈವೇದ್ಯ ಮಾಡಿ ಆದಮೇಲೆ ಗಂಧ ಪುಷ್ಪಾದಿಗಳಿಂದ ಅರ್ಚಿಸಿ ಮೆಚ್ಚಿಸಿ ನೈವೇದ್ಯವನ್ನು ಸಮರ್ಪಿಸಿ ಆದಮೇಲೆ ಅದನ್ನು ಕೆಲವನ್ನು ತಿನ್ನುವವರಿಗೆ ಕೊಡಬೇಕು. ಇನ್ನು ಕೆಲವರು ಈ ಚೆನ್ನಾಗಿ ಮನೆ ತುಂಬ ಮಕ್ಕಳಿದ್ದಾಗ ಅವರಿಗೆ ಅದನ್ನು ದಾನವಾಗಿ ನೀಡಬೇಕು. ಅವರು ಅದನ್ನು ತಗೊಂಡು ಹೋಗ್ತಾರೆ. ಹೀಗೆ ನೀನು ಮಾಡಿದರೆ ಭಕ್ತಿಯಿಂದ ನೀನು ನಡೆಸಿದ ಕರ್ತವ್ಯಕ್ಕೆ ಭಗವಂತ ಮೆಚ್ಚಿ ನಿನಗೆ ಮರಳಿ ಮೃತ್ಯುವನ್ನು ಜಯಿಸಿದವನಾಗಿ ನಿನ್ನ ಗಂಡ ಸಂಪದ್ಭರಿತವಾದಂತಹ ರಾಜ್ಯಕ್ಕೆ ಒಡೆಯನಾಗ್ತಾನೆ, ಇದರಲ್ಲಿ ಸಂದೇಹವೇ ಬೇಡ ಅಂತ ಹೇಳ್ತಾನೆ. ಇಷ್ಟಾಗಿ ಆಶ್ಚರ್ಯ ಅಂದರೆ 9 ವರ್ಷ ಈ ಹೆಣವನ್ನು ಇಟ್ಕೊಂಡು ಏನು ಮಾಡೋದು ಅಂತ ನಮಗೊಂದು ಪ್ರಶ್ನೆ ಬರುತ್ತೆ. ಆದರೆ ಅಲ್ಲಿ ನೋಡಿ ಅಲ್ಲಿ ದೀಪಸ್ತಂಭ ಎಲ್ಲೂ ತರಲಿಕ್ಕಾಗಲಿಲ್ಲ. ಈ ಹೆಣವನ್ನು ಮಣ್ಣು ಮಾಡಲಿಕ್ಕೋಸ್ಕರ ತಂದ ಪದಾರ್ಥಗಳೆಲ್ಲ ಎಲ್ಲೆಲ್ಲೂ ಅಲ್ಲಲ್ಲಿ ಚೂರು ಚೂರು ಬಿದ್ದದ್ರ ಒಂದು ಮಡಿಕೆಯ ತುಂಡನ್ನೇ ಆ ದೀಪದಂತೆ ಅದನ್ನು ಇಟ್ಟು ಅಲ್ಲೇ ಇಟ್ಟಿದ್ದ ಬತ್ತಿ ಎಣ್ಣೆಯನ್ನು ಹಾಕಿ ಅಶ್ವತ್ಥದ ಎಲೆಗಳನ್ನೇ ವೀಳ್ಯದೆಲೆಯನ್ನಾಗಿಸಿ ಅಶ್ವತ್ಥದ ಕಾಯಿಗಳನ್ನೇ ಅದರ ಅಡಿಕೆಯನ್ನಾಗಿಸಿ ಅಲ್ಲಿದ್ದ ಏನು ಗರಿಕೆ ಹುಲ್ಲು ತೇಲಿ ಬಂದದ್ದು ಕಿತ್ಲಿಕ್ಕೆ ಸಿಕ್ಕಿದ್ದೆಲ್ಲ ತಂದು ಅದನ್ನೇ ಅರ್ಪಿಸಿ ಯಾವ ಪದಾರ್ಥವನ್ನು ಅವಳು ಎಲ್ಲಿಂದನೂ ತರಲಿಲ್ಲ. ಅವಳ ಹತ್ರ ಇಲ್ಲ. ಈಗ ಅಲ್ಲಿ ಏನೇನು ಆ ಕಾರ್ಯಕ್ಕಾಗಿ ತಂದಿಟ್ಟಿದ್ರೋ ಅದರಲ್ಲಿ ಉಳಿದು ಚೆಲ್ಲಾಪಿಲ್ಲಿ ಆಗಿದ್ದದ್ದನ್ನು ಹುಡುಕಿ ತೆಗೆದು ಅದರಿಂದ ನಿವೇದನೆ ಮಾಡಿ ಎಲ್ಲದಕ್ಕಿಂತ ಮುಖ್ಯವಾಗಿದ್ದದ್ದು ಭಗವಂತನಲ್ಲಿ ಅನನ್ಯವಾದ ಪ್ರೀತಿ. ಈ ವ್ರತವನ್ನು ಮಾಡಿದರೆ ಅವನು ಒಲಿತಾನೆ, ಒಲಿದು ಮೃತ್ಯುವಿನಿಂದ ಗೆಲ್ಲಿಸಿ ನನ್ನ ಪತಿದೇವನನ್ನು ತರ್ತಾನೆ ಅನ್ನುವ ಪ್ರೀತಿಯಿಂದ ಅವಳದನ್ನು ಮಾಡ್ತಾಳೆ. ಆಶ್ಚರ್ಯ ಅಂದರೆ 9 ಗಂಟೆಯಲ್ಲಿ ನಿರಂತರವಾದ ಅವಳ ಪ್ರಾರ್ಥನೆ, 9 ವರ್ಷದ ಕಥೆ, 9 ಗಂಟೆಯಲ್ಲಿ ಆ ಪೂಜೆ ನಿರಂತರವಾಗಿ ದೇವರಿಗೆ ಸಮರ್ಪಣೆಗೊಂಡದ್ರಿಂದ ಇದ್ದಕ್ಕಿದ್ದಂತೆ ಆ ಸ್ಮಶಾನದ ಭಾಗ ಒಂದೇ ಕ್ಷಣದಲ್ಲಿ ಇದ್ದಕ್ಕಿದ್ದಂತೆ ರತ್ನಗಂಬಳಿಯಿಂದ ಹಾಸಿದಂತಹ ಅರಮನೆಯಂತೆ ಅವಳು ಎಲ್ಲಿ ಆ ಪೂಜೆಯನ್ನು ಮಾಡಿದ್ದಾಳೋ ಅದು ಅರಮನೆಯ ಮಧ್ಯಭಾಗದಲ್ಲಿ ಒಂದು ದೊಡ್ಡ ದೀಪ ಇದೆ. ಅಲ್ಲಿ ಭೀಮೇಶ್ವರನಾಗಿ ಭಗವಂತ ಕಾಣಿಸಿಕೊಳ್ತಾ ಇದ್ದಾನೆ. ಹೀಗೆ ಜಯಾಪತಿ ಸಂಕರ್ಷಣನಿಂದ ಒಡಗೂಡಿದಂತಹ ಆ ಭೀಮೇಶ್ವರನ ಅನುಗ್ರಹದಿಂದ ಇಡೀ ಪರಿವಾರದಲ್ಲಿ ಎಲ್ಲರೂ ಎಲ್ಲೆಲ್ಲೋ ಕಳೆದು ಹೋದವರೆಲ್ಲ ಅಲ್ಲಿ ಬಂದುಬಿಟ್ಟಿದ್ದಾರೆ. ಅವಳ ಚತುರಂಗ ಬಲ, ಸಂಪತ್ತು, ಕೋಶ, ಅಧಿಕಾರಿಗಳು ಈ ಎಲ್ಲವೂ ರತ್ನಮಂಚದಲ್ಲಿ ಕೂತ ನಿದ್ದೆಯಿಂದ ಎದ್ದವನಂತೆ ಏನಾಯಿತು ಅಂತ ಆಶ್ಚರ್ಯಪಡುವಂತೆ ಕೂತ ರಾಜಕುಮಾರ ಅಲ್ಲಿ ಕಾಣಿಸ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿ ರಾಜನೂ ಆಶ್ಚರ್ಯಪಡ್ತಾನೆ, ಇದೇನಾಗ್ತಾ ಇದೆ ಅಂತ ಯೋಚಿಸುವಷ್ಟರಲ್ಲಿ ಆ ಮಗ ಕಾಣಿಸ್ತಾನೆ, ಸೊಸೆ ಕಾಣಿಸ್ತಾಳೆ. ಇದನ್ನು ನೋಡಿ ರಾಜನಿಗೂ ಆಶ್ಚರ್ಯ ಆಗುತ್ತೆ, ಆನಂದ ಆಗುತ್ತೆ. ತಕ್ಷಣವೇ ಸೊಸೆ ಬಳಿಗೆ ಬಂದು ಕೈ ಮುಗಿದು ಹೇಳ್ತಾನೆ, ನೀನು ನಿಜವಾಗಿ ಈ ಮನೆಗೆ ಬೆಳಕು ತಂದವಳು ಅಂತ ಬಹಳ ಅವಳನ್ನು ಪ್ರೀತಿಯಿಂದ ಈ ಕಾರ್ಯಕ್ಕಾಗಿ ಅಭಿನಂದಿಸ್ತಾನೆ. ನಂತರ ಮಗನನ್ನು ಗಾಢವಾಗಿ ಆಲಿಂಗಿಸಿಕೊಂಡು ಮುಂದೆ ಈ ಕರ್ತವ್ಯವನ್ನು ನೀನು ಚೆನ್ನಾಗಿ ಮಾಡಬೇಕಿದು. ದೇವರು ಕೊಟ್ಟ ಶರೀರ, ದೇವರು ಕೊಟ್ಟ ಮರಳಿ ಕೊಟ್ಟ ಜೀವನ, ಇದನ್ನು ನೀನು ಕ್ರಮ ಪ್ರಕಾರ ಶ್ರದ್ಧೆಯಿಂದ ಪ್ರಜೆಗಳ ರಕ್ಷಣೆಗೋಸ್ಕರ ಅಗತ್ಯ ಇದ್ದವರಿಗೆ ಧರ್ಮ, ಯೋಗ್ಯರಿಗೆ ದಾನ ಅನ್ನೋದನ್ನು ಮಾಡುವುದರ ಮೂಲಕ ನಿನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ತಂದೆ ತುಂಬ ಚೆನ್ನಾಗಿ ಅವನನ್ನು ಉತ್ತೇಜನಪೂರ್ವಕವಾಗಿ ಮಾತನಾಡಿ ಬೋಧಿಸ್ತಾನೆ. ಇದರಿಂದ ಮಗನೂ ಕೂಡ ಈ ಅಪ್ಪನ ಶುದ್ಧವಾದ ಅಂತಃಕರಣದಿಂದ ಕೊಟ್ಟ ಮಾತುಗಳನ್ನೆಲ್ಲ ಮನಸ್ಸಿನಲ್ಲಿ ತಂದುಕೊಂಡು ರಾಜ್ಯವನ್ನು ಚೆನ್ನಾಗಿ ನಡೆಸಿದ ಅನ್ನುವಲ್ಲಿಗೆ ಸೂತ ಪುರಾಣಿಕರು ಶೌನಕರ ಕಿವಿಗಳಿಗೆ ಈ ಮಾತುಗಳನ್ನು ಹಾಕಿ, ವ್ರತಗಳ ಉದ್ದೇಶ, ಈ ಕಥೆಯ ಉದ್ದೇಶ ಏನು ಅಂದರೆ ಶ್ರದ್ಧೆಯಿಂದ ಮಾಡಬೇಕು ಮತ್ತು ಮಾಡುವಾಗ ನಮಗೆ ಯಾವುದೇ ನಿರೀಕ್ಷೆಗಳಿಲ್ಲದೆ ಇದ್ದರೆ ಅದು ಇನ್ನಷ್ಟು ಹೆಚ್ಚು. ಅವಳು ಇದನ್ನೆಲ್ಲ ಯಾವುದನ್ನು ಪ್ರಧಾನವಾಗಿ ಬೇಕು ಅಂತ ಬಯಸಿದ್ದಲ್ಲ, ತನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿ ನನ್ನ ಗೃಹಸ್ಥ ಧರ್ಮವನ್ನು ಪಾಲಿಸಲಿಕ್ಕೆ ಯೋಗ್ಯವಾದ ಒಂದು ಅವಕಾಶವನ್ನು ಕಲ್ಪಿಸು ಅಂತ ದೇವರ ಹತ್ರ ಕೇಳಿದ್ಲು. ಅದು ಫಲಿಸಿತು ಅನ್ನುವುದು ಈ ವ್ರತದ ವಿಶೇಷ. ಅಂಥ ಉದ್ದೇಶದಿಂದ ನಾವು ಕೂಡ ಕರ್ತವ್ಯವನ್ನು ನಿರ್ವಹಿಸಿದರೆ ನಮ್ಮ ಬದುಕು ಕೂಡ ಜ್ಯೋತಿಯಂತೆ ಬೆಳಗುತ್ತೆ. ಭೀಮನಂತೆ ಯಾವುದೇ ನಿರ್ಭಯವಾಗಿ ಯಾವುದೇ ಸತ್ಯಕರ್ಮಗಳಲ್ಲಿ ಪ್ರಾಮಾಣಿಕವಾಗಿ ನಡೆಯುವುದಕ್ಕೆ ಬೇಕಿರುವ ಧೈರ್ಯ ಹುಟ್ಟುತ್ತೆ. ಎಲ್ಲದರ ಮೇಲಿನ ಈಶ್ವರ ಅನ್ನುವ ಒಡೆತನ ನಮ್ಮ ವಶದಲ್ಲಿರುವಂಥದ್ದಕ್ಕೆಲ್ಲ ಬೇಕಾಗುವಂತೆ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಬೇಕಾಗುವಂತೆ ರೂಪಿಸಿಕೊಳ್ಳಿಕ್ಕಾಗುತ್ತೆ ಅಂತ ಹೇಳ್ತಾ ಈ ಮಾತುಗಳನ್ನು ನಾವು ಸ್ಕಂದ ಪುರಾಣ
ಕೊಟ್ಟು ಅನುಗ್ರಹಿಸಿದ ವೇದವ್ಯಾಸರನ್ನು ಸ್ಮರಿಸಿ ಈ ಜ್ಞಾನದ ಸೇವೆಯನ್ನು ನಡೆಸಲಿಕ್ಕೋಸ್ಕರ ಸಹಕರಿಸಿದ ಶ್ರೀ ಶಂಭುಶೆಟ್ಟಿ ಮತ್ತು ಶ್ರೀಮತಿ ಆಶಾ ಶಂಭುಶೆಟ್ಟಿಯವರ ಪರಿವಾರಕ್ಕೆ ರುದ್ರಾಂತರ್ಯಾಮಿಯಾದ ಜಯಾಪತಿ ಸಂಕರ್ಷಣನ ವಿಶೇಷ ಪ್ರೀತಿ ಅನುಗ್ರಹ ಸದಾ ಇರಲಿ ಅಂತ ಪ್ರಾರ್ಥಿಸಿ ಈ ಮಾತುಗಳನ್ನು ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.